ಎಲ್ಲ ಧ್ಯಾನ ಬಂಧುಗಳಿಗೆ ಆತ್ಮಪೂರ್ವಕ ನಮಸ್ಕಾರಗಳು. ಮಹಾತಾರ್ ಬಾಬಾಜಿಯವರಿಗೆ ನನ್ನ ನಮನಗಳು. ಎಲ್ಲರ ಪ್ರೀತಿಯ ಗುರುಗಳು ಆಗಿರತಕ್ಕಂತಹ ಧ್ಯಾನ, ಸ್ವಾಧ್ಯಾಯ ಹಾಗೂ ಸಜ್ಜನ ಸಾಂಗತ್ಯದ ಪರಿಕಲ್ಪನೆಯನ್ನ ಸಾರಿರತಕ್ಕಂತಹ ಪಿತಾಮಹ ಬ್ರಹ್ಮಶ್ರೀ ಡಾಕ್ಟರ್ ಸುಭಾಷ್ ಪತ್ರಿಜಿಯವರಿಗೆ ಹಾಗೂ ಸ್ವರ್ಣಮಾಲಾ ಅಮ್ಮನವರಿಗೆ ನನ್ನ ನಮನಗಳು. ಈ ಒಂದು ವೇದಿಕೆಯನ್ನ ನಿರ್ಮಾಣ ಮಾಡಿ ಎಲ್ಲರಿಗೂ ಸದಾವಕಾಶವನ್ನ ಕಲ್ಪಿಸಿರತಕ್ಕಂತಹ ಮಹಾತಾರ್ ಫೌಂಡೇಶನ್ನ ಫೌಂಡರ್ ಆಗಿರ್ತಕ್ಕಂತಹ ಡಾಕ್ಟರ್ ರಂಗನಾಥ್ ಸರ್, ಲಕ್ಷ್ಮೀ ರಂಗನಾಥ್ ಮೇಡಮ್ ಹಾಗೂ ಅವರ ಸಿಬ್ಬಂದಿ ವರ್ಗದವರಿಗೆ ನನ್ನ ನಮನಗಳು. ನನ್ನ ತಂದೆ ತಾಯಿಗೆ ಪ್ರಣಾಮವನ್ನ ಹೇಳುತ್ತಾ ಇಂದಿನ ಕಾರ್ಯಕ್ರಮವನ್ನ ಪ್ರಾರಂಭ ಮಾಡೋಣ. ತಮ್ಗೆಲ್ಲರಿಗೂ ಸಹ ಮತ್ತೊಮ್ಮೆ ಆದರದ ಸ್ವಾಗತ. ಈ ದಿನ ಆಗಸ್ಟ್ 15, 2026 ಶನಿವಾರ ದಿನ. ಮಹಾತಾರ್ ಫೌಂಡೇಶನ್ ನಡೆಸ್ತಾ ಇರತಕ್ಕಂತಹ 41 ದಿನಗಳ ಮಂಡಲ ಕಾರ್ಯಕ್ರಮದ 7ನೆಯ ಬ್ಯಾಚಿನ 39ನೆಯ ದಿನ. ಈ ದಿನ ಶನಿವಾರ ಆಗಿರುವ ಕಾರಣ ನಾವು ವಿಶೇಷ ಸಂಚಿಕೆ ಅಥವಾ ವಿಶೇಷ ಕಾರ್ಯಕ್ರಮವನ್ನ ನಾವಿಲ್ಲಿ ಹಮ್ಮಿಕೊಳ್ಳೋಣ. ಜೊತೆಗೆ ಈ ದಿನ ವಿಶೇಷ ಸಹ ಭಾರತಕ್ಕೆ ಸ್ವಾತಂತ್ರ್ಯವನ್ನ ಪಡೆದಿರತಕ್ಕಂತಹ ಆಗಸ್ಟ್ 15 ಇವತ್ತು ಸ್ವಾತಂತ್ರ್ಯೋತ್ಸವದ ಒಂದು ನಾವು ಸಂಭ್ರಮವನ್ನ ಸಹ ಬೆಳಗ್ಗೆಯಿಂದ ಆಚರಣೆಯನ್ನ ಮಾಡಿದ್ದೇವೆ. ಅದೇ ರೀತಿ ಅದಕ್ಕೆ ಪೂರಕವಾಗಿ ರಾತ್ರಿನೂ ಸಹ ನಾವು ಕಾರ್ಯಕ್ರಮವನ್ನ ಹಮ್ಮಿಕೊಳ್ಳೋಣ. ಈ ದಿನ ನಾವು ಒಂದು ವಿಶೇಷವಾಗಿ ಕಾರ್ಯಕ್ರಮನ ಮಾಡೋಣ ಅಂತ ನನಗೆ ಅನಿಸಿತು. ತಮ್ಗೇನಾದ್ರೂ ಬೇರೆ ಐಡಿಯಾ ಇದ್ರೆ ಹೇಳ್ಬೋದು. ಈ ದಿನ ಎಲ್ರಿಗೂ ಸ್ವಾತಂತ್ರ್ಯ ಕೊಡೋಣ ಅಂತ ನನ್ನ ಒಂದು ಭಾವನೆ. ಯಾಕಂತಂದ್ರೆ ಇಲ್ಲಿ ಸ್ವಾತಂತ್ರ್ಯದ ಬಗ್ಗೆ ತಾವು ಮಾತಾಡುವವರು ಮಾತಾಡಬಹುದು, ಆ ನಂತರ ಹಾಡು ಹೇಳೋದನ್ನ ಹೇಳಬಹುದು, ಜೊತೆಗೆ ಅದರ ಒಟ್ಟಿಗೆ ನಾವು ಅಂತ್ಯಾಕ್ಷರಿಯನ್ನ ಹಾಡೋಣ ಅಂತ ಅಂದ್ಕೊಂಡೆ. ಯಾಕಂತಂದ್ರೆ ಎಲ್ರಿಗೂ ಅನ್ಮ್ಯೂಟ್ ಅನ್ನ ಮಾಡಿದ್ರೆ ಒಬ್ರು ಹಾಡು ನಿಲ್ಸಿದ ಆ ಕೊನೆಯ ಅಕ್ಷರದಿಂದ ಇನ್ನೊಂದು ಹಾಡನ್ನ ಹೇಳತಕ್ಕಂಥದ್ದು. ಸೊ ಇವತ್ತು ನಾವೆಲ್ಲರೂ ಸ್ವಾತಂತ್ರ್ಯ ಫ್ರೀ ಬರ್ಡ್ಸ್ ಅಂತ ಹೇಳ್ತೇವಲ್ಲ, ಹಾಗೆ ಎಲ್ರಿಗೂ ಫ್ರೀಡಮ್ ಇದೆ, ಸ್ವಾತಂತ್ರ್ಯ ಇದೆ. ಆದ ಕಾರಣ ಈ ರಾತ್ರಿಯನ್ನ ನಾವು ಸ್ವಾತಂತ್ರ್ಯ ದಿನಾಚರಣೆಯ ಸಂಭ್ರಮಾಚರಣೆಯ ಪರವಾಗಿ ಈ ಕಾರ್ಯಕ್ರಮವನ್ನ ಮಾಡೋಣ ಅಂತ ಹೇಳತಕ್ಕಂಥದ್ದು. ಬೇರೆ ಯಾರಿಗಾದ್ರೂ ಏನಾದ್ರೂ ಅಭಿಪ್ರಾಯ ಇದ್ರೆ ಅಥವಾ ಬೇಡ ಅಂತ ಹೇಳತಕ್ಕಂತಿದ್ರೆ ದಯಮಾಡಿ ಅದನ್ನ ಹ್ಯಾಂಡ್ ರೈಸ್ ಮಾಡಿ ಹೇಳ್ಬೋದು. ಮೊದಲನೇದಾಗಿ ನಾನು ಈಗಲೇ ಎಲ್ರಿಗೂ ಅನ್ಮ್ಯೂಟ್ ಮಾಡೋದಿಲ್ಲ. ಯಾಕಂತಂದ್ರೆ ಈ ಒಂದು ಸ್ವಾತಂತ್ರ್ಯ ದಿನಾಚರಣೆ ಬಗ್ಗೆ ಯಾರಾದ್ರೂ ಮಾತಾಡೋರಿದ್ರೆ ದಯಮಾಡಿ ಹ್ಯಾಂಡ್ ರೈಸ್ ಅನ್ನ ಮಾಡಿ ಒಂದೆರಡು ಮಾತು ಆದ ನಂತರ ನಾವು ಅಂತ್ಯಾಕ್ಷರಿಯನ್ನ ಆಡೋಣ. ಸನ್ಗೌಡ್ರು ಸರ್, ಕೋ ಹೋಸ್ಟ್ ಅಲ್ಲಿ ಇದ್ದೀರಾ ನೋಡಿ. ನಮಸ್ತೆ ಮೇಡಮ್, ಕೇಳ್ತಾ ಇದ್ದೀರಾ ಮಾತಾಡೋದು? ಹಾ, ಕೇಳ್ತಾ ಇದೆ, ಹೇಳಿ. ಮಾತಾಡಿ. ಎಲ್ಲಾ ಆತ್ಮಬಂಧುಗಳಿಗೂ ಶರಣಾರ್ಥಿಗಳು. ಸ್ನೇಹಿತರೆ, ಇವತ್ತಿಗೆ ನಮ್ಮ ಭಾರತ ದೇಶ ಪರಕೀಯರ ಒಂದು ಆಳ್ವಿಕೆಯಿಂದ ವಿಮುಖ ಹೊಂದಿ 80 ವರ್ಷಗಳನ್ನ ಕಳೆದಿವಿ. ಬರೀ ಇವತ್ತೊಂದು ದಿವಸ ನಾವು ಸ್ವತಂತ್ರ ಆಗಿದ್ದೀವಿ ಅಂತ ಹೇಳ್ಬಿಟ್ಟು ಆಚರಣೆ ಮಾಡಿ ಫ್ಲಾಗ್ ಹಾಸ್ಟ್ ಮಾಡಿ ಇದ್ರೆ ಸಾಕಾಗಲ್ಲ. ಯಾವ್ಯಾವ ಕ್ಷೇತ್ರದಲ್ಲಿ ಸ್ವತಂತ್ರ ಆಗಿದ್ದೀವಿ, ಇನ್ನು ಯಾವ ಕ್ಷೇತ್ರದಲ್ಲಿ ಸ್ವತಂತ್ರತೆ ಆಗ್ಬೇಕಾಗಿದೆ ಅಂತಕ್ಕಂಥದ್ದನ್ನ ಆಲೋಚನೆ ಮಾಡ್ಬೇಕಾಗ್ತಕ್ಕಂಥ ವಿಷಯನೇ. ನಾನು ಕೂಡ ನಮ್ಮದು ಪುಟ್ಟ ಹಳ್ಳಿ. ಈ ಹಳ್ಳಿಯಲ್ಲಿ ನನಗೊಂದು ಪ್ರತಿ ವರ್ಷದ ಭಾಗ್ಯ ಏನ್ ಬರುತ್ತೆ ಅಂದ್ರೆ 3 ಫ್ಲಾಗ್ ಕಟ್ತಕ್ಕಂಥ ಅವಕಾಶ ಬರುತ್ತೆ. ನಮ್ಮ ಮನೆಯವರ ಹಾಲಿನ ಸೊಸೈಟಿ ಸೆಕ್ರೆಟರಿ ಆಗಿರೋದ್ರಿಂದ ಅಲ್ಲಿ ಫ್ಲಾಗ್ ಕಟ್ಟಬೇಕು. ಮತ್ತು ಅಂಗನವಾಡಿ ಮತ್ತು ಕಿರಿಯ ಪ್ರಾಥಮಿಕ ಶಾಲೆಗಳು ಇದಾವೆ, ಅಲ್ಲೂ ಕೂಡ ಸಿಂಗಲ್ ಟೀಚರ್ಸ್ ಇರೋದ್ರಿಂದ ಅವ್ರು ಇನ್ವೈಟ್ ಮಾಡೋದ್ರಿಂದ ಅಲ್ಲೂ ಹೋಗಿ ಫ್ಲಾಗ್ಗಳನ್ನ ಕಟ್ಟಿ ಬಂದಿರ್ತೀನಿ ಫಸ್ಟ್ ಹೋಗಿ. ಆನಂತರ ಧ್ವಜಾರೋಹಣ ಕಾರ್ಯಕ್ರಮಕ್ಕೂ ಹೋಗ್ತೀನಿ. ಜೊತೆಗೆ ಅಲ್ಲಿ ಪ್ರಾಥಮಿಕ ಶಾಲೆಯಲ್ಲಿ ಎಲ್ಲರೂ ಸೇರಿ ಕಾರ್ಯಕ್ರಮ ಮಾಡಿದಾಗ ಅಲ್ಲಿ ಯಾರು ಮಾತಾಡ್ರಿ ಅಂದ್ರೆ ಯಾರು ಮಾತಾಡೋ, ಟೀಚರ್ಸ್ಗೆ ಅನಿವಾರ್ಯತೆ ಇರುತ್ತೆ, ಅವರು ಮಾತಾಡ್ತಾರೆ, ಹುಡುಗರ ಕಡೆಯಿಂದ ಕಲ್ಚರ್ ಆಕ್ಟಿವಿಟೀಸ್ ಮಾಡಿಸ್ತಾರೆ. ಯಾರಾದ್ರೂ ಮಾತಾಡ್ರಿ ಅಂತಂದ್ರೆ ಯಾರೂ ಮಾತಾಡಕ್ ಬರೋದೇ ಇಲ್ಲ. ಅವಾಗ ಅನಿವಾರ್ಯವಾಗಿ ನನಗೆ ಅವಕಾಶ ಕೊಡ್ತಾರೆ. ನನಗೂ ಮಾತಾಡೋದಂದ್ರೆ ಇಷ್ಟ ಆಗಾಗ್ಬಿಟ್ಟು ಅಲ್ಲಿ ಹೇಳ್ತಾ ಇದ್ದೆ, ಸ್ವತಂತ್ರತೆ ಅಂತಂದಾಗ ನಾವಿನ್ನು ಎಷ್ಟೊಂದು ಪರಕೀಯರ ಆಳ್ವಿಕೆ ಉಳಿದಾಗಿದ್ದೇವೆ ಅಂತಂದ್ರೆ, ಕಾಯಿಲೆ ಬಂದ್ರೆ ನಾವು ಸ್ವತಂತ್ರವಾಗಿ ನನ್ನ ಕಾಯಿಲೆಗೆ ಚಿಕಿತ್ಸೆ ಪಡ್ಕೊಳ್ತಕ್ಕಂಥ ಜ್ಞಾನ ಪಡ್ಕೊಂಡಿಲ್ಲ ಅಂದ್ರೆ ನಾನು ಸ್ವತಂತ್ರ ಅಲ್ಲ ಅಂತಕ್ಕಂಥ ಅನಿಸಿಕೆಯನ್ನ ಹೇಳಿದೆ ಅಲ್ಲಿ ನಾನು.
ಇನ್ನು ಡಾಕ್ಟರ್ ಮೇಲೆ ಡಿಪೆಂಡ್ ಆಗಿದೆ. ಡಾಕ್ಟರ್ ಯಾರ ಮೇಲೆ? ಮಷಿನ್ಗಳನ್ನ ಡಿಪೆಂಡ್ ಆಗ್ಯಾರ. ಮಷಿನ್ ಏನ್ ಹೇಳುತ್ತೆ ಅದನ್ನ ನೋಡ್ಬಿಟ್ಟು ನಮಗೆ ಮೆಡಿಸಿನ್ಸ್ ರೆಫರ್ ಮಾಡ್ತಾರೆ. ಅದನ್ನ ಯೂಸ್ ಮಾಡ್ಕೊಂಡು ನಾವು ಹೆಲ್ತ್ ಹಾಳು ಮಾಡ್ಕೊಳ್ತಾ ಇದೀವಿ, ಅದ್ರ ದಾಸರ ಆಗ್ತಾ ಇದೀವಿ, ಅದನ್ನ ಸೈಡ್ ಎಫೆಕ್ಟ್ ಇಂದ ಸಾವುಗಳನ್ನ ತರ್ತಾ ಇದೀವಿ. ಈಗ ಎಲ್ಲಿ ಸ್ವತಂತ್ರ ಬಂತ ಹಂಗಿದ್ರೆ? ನಮ್ಮಲ್ಲಿ ಎಷ್ಟೊಂದು ಕಲೆ ಸಾಹಿತ್ಯಗಳು ಇದಾವೆ, ಆಲೋಚನೆಗಳಿದಾವೆ, ಅದನ್ನ ಹೊರ ಹಾಕ್ಬೇಕು ಅಂತೇಳಿ ಕಲಿಬೇಕು ಅನ್ನೋ ಉತ್ಸಾಹ ಇದೆ. ಬಟ್ ಕಲೀಲಿಕ್ಕೆ ಆರ್ಥಿಕವಾಗಿ ಪ್ರಾಬಲ್ಯತೆ ಇಲ್ಲ. ಎಷ್ಟೋ ಕನಸುಗಳು, ಸುಂದರ ಕನಸುಗಳು ಕಮರಿ ಹೋಗ್ತಾ ಇದಾವೆ ಆರ್ಥಿಕತೆ ಇಲ್ಲದಕ್ಕೆ. ಹಂಗಾರೆ ನಾವೆಲ್ಲಿ ಸ್ವತಂತ್ರ ಆಗಿದ್ದೀವಿ? ರಾಷ್ಟ್ರ ಈಗ ಎಷ್ಟು ಶ್ರೀರಾಮಚಂದ್ರರು ಮಹಾಭಾರತದಿಂದ ಹಿಡಿದು ಇಲ್ಲಿವರೆಗೆ ನೋಡಿದಾಗ ಎಷ್ಟೊಂದು ಋಷಿಮುನಿಗಳು ಏನೆಲ್ಲ ಜ್ಞಾನ ಕೊಟ್ಟಿದ್ದಾರೆ. ಆಧ್ಯಾತ್ಮಿಕವಾಗಿ ನಾವು ಎಷ್ಟು ಪ್ರಗತಿಯಲ್ಲಿ ಇರ್ಬೇಕಾಯ್ತು. ಇಡೀ ವರ್ಲ್ಡ್ ಅಂದ್ರೆ ಬ್ರಹ್ಮಾಂಡನೇ ಸುತ್ತಿ ಬರ್ತಕ್ಕಂಥ ಜ್ಞಾನ ನಮ್ಮಲ್ಲಿ ಇರ್ಬೇಕಾಗಿತ್ತು ಕರೆ ಅಂತಂದ್ರೆ. ಅದ್ ಪಡ್ಕೊಂಡಿಲ್ಲ ಅಂತ ನಾವೆಲ್ಲಿ ಸ್ವತಂತ್ರ ಆಗಿದ್ದೀವಿ? ಹೀಗಿದ್ದಾಗ ನಂಗೆ ಒಂದ್ ಕಡೆ ಖೇದ ಆಗುತ್ತೆ. ಈ ನಿಟ್ಟಿನಲ್ಲಿ ನಾವು ನೋಡಿದಾಗ ನಾವಿನ್ನೂ ಕಲಿಬೇಕಾಗಿರ್ತಕ್ಕಂಥದ್ದು ಜನಗಳನ್ನ ಬರ್ತಕ್ಕಂಥ ಸೋಲ್ ಆತ್ಮಗಳನ್ನ ಸ್ವತಂತ್ರ ಮಾಡ್ತಕ್ಕಂಥದ್ದು ಕೆಲಸ ಬಹಳ ಆಗ್ಬೇಕಾಗಿದೆ. ಈ ನಿಟ್ಟಿನಲ್ಲಿ ನಮ್ಮ ಮಹಾವತಾರ್ ಫೌಂಡೇಶನ್ ಒಂದು ಸಣ್ಣ ಹೆಜ್ಜೆ ಇಟ್ಟಿದೆ ಇಲ್ಲ, ಅದ್ರ ಜೊತೆ ನಾವು ಇರೋದೇ ನಮ್ಮ ಸೌಭಾಗ್ಯ ಅಂತ ಹೇಳಕ್ ಇಷ್ಟಪಡ್ತೀನಿ. ಸ್ನೇಹಿತರೆ, ಇಷ್ಟು ನನ್ನ ಒಂದು ಆಲೋಚನೆ ಆಗಿತ್ತು. ಅಲ್ಲಿ ಕೆಲವು ಮಾತುಗಳನ್ನ ಮಾತ್ರ ಹೇಳಿದೆ, ಯಾಕಂದ್ರೆ ಹಳ್ಳಿಗಳಿಂದ ನನ್ನ ಆಲೋಚನೆ ತಕ್ಕ ಮಾತಾಡಿದ್ರೆ ಅಲ್ಲಿ ಎಕ್ಸೆಪ್ಟ್ ಮಾಡ್ಕೊಳ್ಳೋರಲ್ಲ. ಆಮೇಲೆ ಅಲ್ಲಿ ಟೈಮ್ ಆಗಿರುತ್ತೆ, ಈ ಉಪ್ಪಿಟ್ಟು ಆಯ್ತಾ, ತಿಂಡಿ ಆಯ್ತಾ, ಕೊಡ್ತಾರ, ಮಾಡ್ಕೊಂಡು ಹೋಗ್ತವೆ, ನಾವು ಹೊಲಕ್ಕೆ ಹೋಗ್ಬೇಕು ಅನ್ನೋ ಭರವಸೆ ಹೇಳ್ತಾರೆ. ಅಷ್ಟಕ್ಕೂ ಕೂಡ ಅಧ್ಯಕ್ಷರಾದವರು ಇಲ್ಲ ನಾನು ಕೆಲ್ಸಕ್ಕೆ ಹೋಗ್ಬೇಕಂತ ಎದ್ದು ಹೋಗ್ಬಿಟ್ರು. ಹಿಂಗಿರುತ್ತೆ ಅನಿವಾರ್ಯತೆ. ನೋಡಿ, ಇಂಥ ಒಂದು ಪ್ರತಿಭೆ ಇರ್ತಕ್ಕಂಥ, ನಾಲೆಜ್ ಇರ್ತಕ್ಕಂಥ ಸೋಲು ಹಳ್ಳಿಗಳಲ್ಲಿ ಸಿಕ್ಕೊಂಡು ಒದ್ದಾಡ್ತಾ ಇದೆ. ಆಕ್ಚುಲಿ ಹೇಳ್ಬೇಕಂದ್ರೆ ನನ್ಗೆ ಏನಾದ್ರು ಆ ತರದ ಒಂದು ಸಪೋರ್ಟಿಂಗ್ ಇದ್ರೆ ಈ ದೇಶಕ್ಕೆಲ್ಲ, ಈ ವಿಶ್ವಕ್ಕೆಲ್ಲ, ಈ ಬ್ರಹ್ಮಾಂಡಕ್ಕೆ ದೊಡ್ಡ ಕೊಡುಗೆ ಕೊಟ್ಟದ್ ಮುಂದೆ ಚಾವಿ ಹಾಕಿ ಗಾಡಿ ಮುಂದೆ ಚಲಿಸ್ಬೇಕು ಅಂತಕ್ಕಂಥ ಆಶೆಯನ್ನು ಹೊತ್ತಂತವ್ ನಾನು. ನೋಡೋದು ಯೂನಿವರ್ಸ್ ದಾರಿ ತೋರಿಸ್ತಾ ಇದೆ, ಆ ಬೆಳಕು ಹಿಡ್ಕೊಂಡು ಹೋಗೋದು ಅಷ್ಟೇ ನನ್ನ ಒಂದು ಆಶಯ, ಗುರಿ ಮತ್ತು ಕರ್ತವ್ಯ ಅಂತ ಹೇಳಕ್ ಇಷ್ಟಪಡ್ತೀನಿ. ಏನೋ ನನಗೆ ತಿಳಿದ 4 ಮಾತುಗಳನ್ನ ಹೇಳಿದೆ. ತಪ್ಪೋ ತೊಡರೋ ಗೊತ್ತಿಲ್ಲ. ದಯವಿಟ್ಟು ಪ್ರಗತಿಪರರು, ಮೇಧಾವಿಗಳಿದ್ರೆ ಕ್ಷಮೆ ಇರ್ಲಿ. ಸರಿ ಇದೆ ಗುರು ಸರ್ ಅಂತಂದ್ರೆ ಸ್ವೀಕರಿಸಿದ್ರೆ ನನಗೆ ಸಂತೋಷ. ಥ್ಯಾಂಕ್ ಯು. ಮಾತಾಡಕ್ಕೆ ಅವಕಾಶ ಸ್ವೀಕರಿಸಿದ ಮೇಲೆ ಕೂಡ ಅನಂತ ಧನ್ಯವಾದಗಳು. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಇಲ್ಲಿ ತಪ್ಪು ಅಂತ ಹೇಳತಕ್ಕಂಥದ್ದು ಇಲ್ಲ. ಯಾಕಂತಂದ್ರೆ ಸ್ವಾತಂತ್ರ್ಯ ಇದೆ. ಸ್ವಾತಂತ್ರ್ಯ ಇರತಕ್ಕಂಥದ್ದು ಒಳ್ಳೆಯ ಮಾತನ್ನಾಡ್ಲಿಕ್ಕೆ, ನಿಯಮಿತವಾದ ಮಾತನ್ನಾಡ್ಲಿಕ್ಕೆ. ಮತ್ತೆ ಇಲ್ಲಿ ನೀವು ಯಾವುದು ಒಳ್ಳೆಯ ಈ ಸಲದ ಸ್ವಾತಂತ್ರ್ಯ ದಿನಾಚರಣೆ ಅಂಗವಾಗಿ ಮೋದಿಜಿಯವರು ಯಾವುದೋ ಒಂದು ಘೋಷಣೆಯನ್ನು ಮಾಡಿದ್ದಾರೆ. 100ನೇಯ ಒಂದು ಆಚರಣೆಗೆ ನಮ್ಮ ಈ ಭಾರತ 100% ಪ್ರಗತಿಯನ್ನ ಪಡಿಬೇಕಂತ ಆ ದಾರಿಯಲ್ಲಿ ನೀವು ಇದ್ದೀರಾ. ಆದ ಕಾರಣ ಇಲ್ಲಿ ತಪ್ಪು ಅಂತ ಹೇಳತಕ್ಕಂಥ ಏನೂ ಇಲ್ಲ. ಎರಡನೇದು, ನಾನು ಇನ್ನೊಂದು ಮಾತು ಏನು ಹೇಳಬೇಕು ಅಂದ್ರೆ, ನಾವೀಗ ಇಷ್ಟೆಲ್ಲ ಆ ಜ್ಞಾನ ಹಂಚಿಕೆಯನ್ನ ಪಡ್ಕೊಳ್ಳುವಾಗ ಧ್ಯಾನಿಗಳು ಹೇಗಿರ್ಬೇಕು ಅಂತ ಹೇಳ್ತಾ ಬರ್ತೇವೆ. ಸೊ ಅದರ ಅರ್ಥ ಏನು ಅಂತಂದ್ರೆ, ಧ್ಯಾನಿಗಳು ಸುಮ್ಮನೆ ಇರಬಾರ್ದು ಅಂತ ಹೇಳ್ತಾರೆ. ಇದನ್ನ ಎಷ್ಟು ಮಟ್ಟಿಗೆ ಜನ ಅರ್ಥ ಮಾಡ್ಕೊಳ್ತಾರೆ ಅಂತ ಗೊತ್ತಿಲ್ಲ. ಯಾಕಂತಂದ್ರೆ ಈ ಧ್ಯಾನ ಅಥವಾ ಜ್ಞಾನವನ್ನ ಹಂಚಲಿಕ್ಕೆ ನಾವು ಯಾರು ಹಂಚೋ ಹಾಗಿಲ್ಲ. ನಾವು ಫುಲ್ ಫ್ರೀಡಮ್ ಇರತಕ್ಕಂಥವ್ರು. ನಾವು ಹಾಗಿರ್ಬೇಕು, ಹೀಗಿರ್ಬೇಕು, ಇದು ಮಾಡಬಾರ್ದು, ಅದು ಯಾವುದಕ್ಕೆ ಮಾಡಬಾರ್ದು. ಕೆಟ್ಟದ್ದು, ಬೇಡದ್ದು ಅಂತ ಹೇಳಿದಾಗ ಮಾತ್ರ ಅದಕ್ಕೆ ಮಾಡಬಾರ್ದು. ಅದು ಬಿಟ್ರೆ ನಾವು ನಿಜವಾಗ್ಲೂ ಒಳ್ಳೆಯ ದಾರಿಯಲ್ಲಿ ಮಾಡ್ಲಿಕ್ಕೆ, ಒಳ್ಳೆಯ ಧ್ಯಾನವನ್ನ ಹಂಚಲಿಕ್ಕೆ, ಒಳ್ಳೆಯ ಜ್ಞಾನವನ್ನ ಹಂಚಲಿಕ್ಕೆ ನಾವು ಮೌನವಾಗಿರ್ಬೇಕು ಅಥವಾ ಹೇಳಬಾರ್ದು ಅಂತ ಹೇಳತಕ್ಕಂಥದ್ದು ಖಂಡಿತವಾಗಿ ಸಹ ಇಲ್ಲ. ಆದ ಕಾರಣ ನಾವೇನು ಎಲ್ಲರಿಂದ ಪಡ್ಕೊಳ್ತೇವೆ ಅಥವಾ ನಮ್ಗೆ ನಾವು ಓದತಕ್ಕಂಥ ಗ್ರಂಥ ಪುಸ್ತಕಗಳು ಏನ್ ಹೇಳ್ತೇವೆ ಅದನ್ನು ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಳ್ಬೇಕು. ಧ್ಯಾನಿಗಳು ಶಾಂತವಾಗಿರಿ, ಎಗರಾಡಬೇಡಿ, ಸಿಟ್ಟು ಮಾಡಬೇಡಿ ಅಂತ ಹೇಳಿದಾಗ ಅದರ ಅರ್ಥ ನೀವೆಲ್ಲದನ್ನ ಬಿಟ್ಟು ಮೌನವಾಗಿರಿ ಅಂತ ಅಲ್ಲ. ಪತ್ರಿಜಿ ಸರ್ ಅದನ್ನೇ ಹೇಳಿದ್ದಾರೆ. ಆ ಅವೇರ್ನೆಸ್ ಅನ್ನ ಕೊಡ್ಬೇಕು. ಇವತ್ತು ಸಹ ಹೇಳಿದ್ದಾರೆ. ಅದೇನೋ ಲಿಂಕ್ ನನಗೆ ಸಿಗ್ಲೇ ಇಲ್ಲ. ವೇದಾವತಿ ಮೇಡಮ್ ಅನ್ನ ಕೇಳಬೇಕು. 8 ರಿಂದ 9 ಗಂಟೆವರೆಗೆ ಇವತ್ತು ಮೆಡಿಟೇಷನ್ ಮಾಡ್ಬೇಕಿತ್ತು ಅಂತ ಇತ್ತು. ನಾನು ಮಧ್ಯಾಹ್ನ ಅದನ್ನ ಹೇಳಿದೆ, ಬಟ್ ಅದೆಲ್ಲೂ ಲಿಂಕ್ ಸಿಗ್ಲಿಲ್ಲ. ಏನೇ ಇರ್ಲಿ, ನಾವು ಈಗ ಧ್ಯಾನವನ್ನ ಮಾಡ್ತಾ ಇದ್ದೇವೆ. ಇದೇ ಅವೇರ್ನೆಸ್. ಆದ ಕಾರಣ ನಾವು ಮೌನವಾಗಿ ಇರುವುದಲ್ಲ, ನಮ್ಮ ಧ್ಯಾನವನ್ನ, ಜ್ಞಾನವನ್ನ 1000 ಅಲ್ಲ, 1,00,000 ಅಲ್ಲ, ಕೋಟಿ ಜನರಿಗೆ ನಾವು ಇದನ್ನ ಹಂಚಬೇಕು. ಇದಕ್ಕೆ ನಾವು ಸಿದ್ಧರಾಗಬೇಕು ಅಂತ ಹೇಳತಕ್ಕಂಥದ್ದು ನನ್ನ ಒಂದು ಅಭಿಪ್ರಾಯ. ಸಣ್ಣಗೌಡ್ರು ಸರ್, ಏನು ತಪ್ಪಿಲ್ಲ, ಏನಿಲ್ಲ, ಎಲ್ಲ ಅವರವರ ಭಾವನೆಗಳು. ನಿಮ್ದು ಒಳ್ಳೆಯ ಒಂದು ದಾರಿ, ಒಂದು ಮಾರ್ಗವನ್ನ ತಾವಿವತ್ತು ನಮ್ಮ ಮುಂದೆ ಇಟ್ಟಿದ್ದೀರಾ. ಧನ್ಯವಾದಗಳು. ವೇದಾವತಿ ಮ್ಯಾಮ್, ಸಣ್ಣಗೌಡ್ರು ಸರ್ ಅವ್ರಿಗೆ ಅನ್ಮ್ಯೂಟ್ ಮಾಡ್ತೀರಾ? ಎಸ್ ಮೇಡಮ್.
ನಮಸ್ತೆ ರೇವತಿ ಮೇಡಮ್. ನಮಸ್ತೆ. ಶನಿಗೌಡ ನಮಸ್ತೆ. ಎಲ್ಲರಿಗೂ ನಮಸ್ತೆ ಮೇಡಮ್. ನನ್ಗೆ ಲಿಂಕು 8:35 ಸಿಕ್ತು. ವೇಟ್ ನಾನು ಆ ಮಾಡಿ ಟೈಮಿಗೆ ಮಾಡಿ ಸರ್ಚ್ ಮಾಡಿದ್ದೆ ಆಕ್ಚುಲಿ. ನಾನು ಎಲ್ಲೆಲ್ಲೋ ಸರ್ಚ್ ಮಾಡಿದೆ. ಕಡೆಗೆ ಪಲ್ಲವಿಗೆ ಫೋನ್ ಮಾಡಿದೆ. ಅವ್ರು ಹೇಳಿದ್ರು ನನಗ್ ಸಿಕ್ಕಿತ್ತು. ನಾನ್ ಸ್ವಲ್ಪ ಹೊತ್ತು ಅಟೆಂಡ್ ಮಾಡಿದೆ, ನೀನ್ ಯಾರೋ ಬಂದ್ಬಿಟ್ರು, ಹಾಗಾಗಿ ಡಿಸ್ಟರ್ಬ್ ಆಗೋಯ್ತು ಅಂತೇಳಿ ಅಷ್ಟೊತ್ತಿಗೆ ನನ್ಗೆ ಕನೆಕ್ಟ್ ಮಾಡಿದ್ರು. ನಾನು ಕೋರಲ್ಲಿ ಹಾಕಿದ್ದೀನಿ. ಓಕೆ, ಬಟ್ ಮುಗ್ದೋಯ್ತಲ್ಲ ಅದು. ನಾನು ಅರ್ಧ ಗಂಟೆ ಅಟೆಂಡ್ ಮಾಡಿದೆ. ಡಲಾಸ್ 400 ಜನ ಇದ್ರು ಮೇಡಮ್. 400 ಜನ ಇದ್ರು. ಓಕೆ, ಅಂದ್ರೆ ಅದು ನ್ಯಾಷನಲ್, ಅದು ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲ? ಹೌದು, ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲಿ ಇರುತ್ತೆ. ಪರವಾಗಿಲ್ಲ, ನಾವು ಈಗ ಮಾಡ್ತೇವೆ, ನೋ ಪ್ರಾಬ್ಲಮ್. ಡೈಲಿ ನಮ್ದು ಅವೇರ್ನೆಸ್ ಇದ್ದೇ ಇದೆ. ನಾವು ಮಾಡೋದೇ ಪತ್ರಿಜಿಯವರ ಆನಾಪಾನ ಸತಿ ಧ್ಯಾನ. ಯಾರು ಸಹ ನಮಗೆ ಆಗ್ಲಿಲ್ಲ ಅಂತ ಬೇಸರವನ್ನ ಮಾಡ್ಕೊಳ್ಳೋದು ಬೇಡ. ಓಕೆ, ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಮೇಡಮ್. ನಾಗರತ್ನಮ್ಮ ಮೇಡಮ್ ಅವರು ನಾನು ಮಾತಾಡ್ಲಾ 2 ಮಾತು? ಮಾತಾಡಿ ಮೇಡಮ್. ಎಸ್, ಮಾತಾಡಿ. ಈ ಸ್ವಾತಂತ್ರ್ಯ ದಿನಾಚರಣೆ ಬಗ್ಗೆ 2 ಮಾತಾಡ್ತೀನಿ. ಎಲ್ಲರಿಗೂ ಮತ್ತೊಮ್ಮೆ ಸ್ವಾತಂತ್ರ್ಯ ದಿನಾಚರಣೆ ಶುಭಾಶಯಗಳು. 80ನೇ ಸ್ವಾತಂತ್ರ್ಯ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳು. ನಮ್ಮ ದೇಶದ ಸ್ವಾತಂತ್ರ್ಯ ಕೇವಲ ಒಂದು ದಿನದ ಆಚರಣೆ ಅಲ್ಲ, ಅದು ಅನೇಕ ಮಹನೀಯರ ತ್ಯಾಗ, ಹೋರಾಟ ಮತ್ತು ದೇಶಭಕ್ತಿಯ ಫಲ. ನಮ್ಮ ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದ ಮಹಾತ್ಮ ಗಾಂಧೀಜಿ, ಸುಭಾಷ್ ಚಂದ್ರ ಬೋಸ್, ಭಗತ್ ಸಿಂಗ್, ಕಿತ್ತೂರು ರಾಣಿ ಚೆನ್ನಮ್ಮ, ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಹಾಗೂ ಅಸಂಖ್ಯಾತ ಸ್ವಾತಂತ್ರ್ಯ ಹೋರಾಟಗಾರರನ್ನು ಇಂದು ಕೃತಜ್ಞತೆಯಿಂದ ಸ್ಮರಿಸೋಣ. ದೇಶ ಮೊದಲು, ನಾವು ನಂತರ ಎಂಬ ಭಾವನೆ ನಮ್ಮಲ್ಲಿ ಸದಾ ಇರಲಿ. ನಮ್ಮ ದೇಶದ ಏಕತೆ, ಶಾಂತಿ, ಸೌಹಾರ್ದತೆ ಮತ್ತು ಪ್ರಗತಿಗಾಗಿ ಪ್ರತಿಯೊಬ್ಬರೂ ತಮ್ಮ ಕರ್ತವ್ಯವನ್ನು ಪ್ರಾಮಾಣಿಕವಾಗಿ ನಿರ್ವಹಿಸೋಣ. ಒಂದೇ ಮಾತರು. ಜೈ ಹಿಂದ್. ಥ್ಯಾಂಕ್ ಯು, ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಮೇಡಮ್. ನಾನು ಕೂಡ ಕೊನೆಯ 10 ನಿಮಿಷ ಕನೆಕ್ಟ್ ಆಗಿದ್ದೆ. ಸುಮಾರು 413 ಜನ ಅಲ್ಲಿ ಇದ್ದದ್ದನ್ನು ನೋಡಿದೆ. ಮತ್ತೆ ಇಲ್ಲಿ 9 ಗಂಟೆ ಟೈಮ್ ಆಗಿತ್ತು, ಲೆಫ್ಟ್ ಆಗಿ ಅದೇ ನಾನು 8:35 ವರೆಗೂ ಸರ್ಚ್ ಮಾಡಿದೆ, ಮತ್ತೆ ನನಗೆ ಟೈಮ್ ಆಯ್ತಲ್ಲ. ಸೊ ಈಗಲೂ ಬರ್ತಾ ಇದೆ, ಪತ್ರಿಜಿ ಸಂದೇಶಗಳು ಬರ್ತಾ ಇದೆ. ಓಕೆ ಓಕೆ. ಎಸ್, ನಾಗರತ್ನ ಮೇಡಮ್ ಮಾತಾಡಿ. ನಮಸ್ತೆ ಮೇಡಮ್. ನಮಸ್ತೆ, ಹೇಳಿ. ಹಾಗೂ ಸಣ್ಣಗೌಡರು ಮತ್ತು ವೇದಾವತಿ ಮೇಡಮ್ ಎಲ್ಲರಿಗೂ, ನಮ್ಮ ಎಲ್ಲ ಆತ್ಮ ಬಂಧುಗಳಿಗೂ ಧನ್ಯವಾದಗಳು. ಏನು ಅಂತಂದ್ರೆ, ನಾವು ಒಂದ್ ಕಡೆ ಎಲ್ಲ ಅನ್ಕೋತೀವಿ ಸ್ವತಂತ್ರ, ಇವ್ರು ಮೇಡಮ್ ಹೇಳಿದ್ರು ಸ್ವತಂತ್ರ, ನಾವೆಲ್ಲ ಸ್ವತಂತ್ರವಾಗಿ ಇದ್ಬೇಡ ಅಂತ. ಅಂದ್ರೆ ಸ್ವತಂತ್ರ ಬಂದಿದ್ದು ಯಾರಿಗೆ ಅಂತಂದ್ರೆ ಕುಡ್ಕರ್ಗೆ, ಬೇರೆ ಏನೇನೋ ಕೆಲಸ ಮಾಡೋರಿಗೆಲ್ಲ ಸ್ವತಂತ್ರ ಬಂದಿದೆ. ನಮ್ಮಂತವ್ರು ಎದುರ್ಕೊಂಡೇ ಇರ್ತೀವಿ ಅಷ್ಟೇನೆ ಪ್ರಪಂಚದಲ್ಲಿ. ಈ ತರ ಇರೋದ್ ನೋಡಿದ್ರೆ, ಮತ್ತೆ ಯಾರೋ ಒಂದ್ ಹೇಳ್ತಿದ್ರಲ್ಲ, ಅರ್ಧ ರಾತ್ರಿಲಿ ಯಾವಾಗ ಒಂದು ಹೆಣ್ಣು ಹೊರಗಡೆ ಹೋಗ್ತಾಳೆ ಅಷ್ಟದು ಒಂದು ಧೈರ್ಯ ಬರುತ್ತೆ, ಆವಾಗ ಸ್ವತಂತ್ರ ಬರೋದು ಅಂತೆಲ್ಲ ಹೇಳ್ತಿದ್ರು. ಈಗ ಆತರ ಅರ್ಧ ರಾತ್ರಿ ಹೋಗಂತ ಜನ ಇದ್ದಾರೆ, ಆದ್ರೂ ಕೂಡ ತೊಂದರೆಗಳು ಕಟ್ಟಿಟ್ಟು ಬುತ್ತಿ. ಅರ್ಧ ರಾತ್ರಿ ಹೋದವ್ರು ಯಾರು ಸೇಫ್ಟಿ ಕರೆಕ್ಟ್ ಮನೆ ಬರ್ತಾರೆ ಅಂತ ಹೇಳಕ್ಕಾಗಲ್ಲ. ಈ ತರ ಬೆಂಗಳೂರು, ಈ ತರ ಸಿಟಿಗಳಲ್ಲಿ ತುಂಬಾ ನಡೀತಾ ಇರೋದು ಎಲ್ರಿಗೂ ಗೊತ್ತಿರುತ್ತೆ. ಆದ್ರೂ ನಾವ್ ಅದ್ರ ಬಗ್ಗೆ ಯೋಚನೆ ಮಾಡಿದ್ರೆ, ಅಂದ್ರು ನಾವ್ ಎಲ್ರಿಗೂ ಹೊರಗಡೆ ಹೋದವ್ರಿಗೆಲ್ಲ ಕೆಟ್ಟದೇ ಆಗುತ್ತೆ ಅಂತ ನಾವು ಕೂತ್ಕೊಂಡ್ರೆ ನಾವು ಇನ್ನೇ ಉಳಿದು ಬಿಡ್ತೀವಿ. ನಾವು ಇರೋ ಧೈರ್ಯನೂ ಕಳ್ಕೋಬೇಕಾಗುತ್ತೆ. ಆದ್ರಿಂದ ನಾವು ಧೈರ್ಯವಾಗಿ ಮುನ್ನುಗ್ಬೇಕು. ಬೆಳಗ್ಗೆಯಿಂದ ಎಲ್ಲ ಕಡೆ ಹೇಳಿದ್ವಿ, ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ, ಓಬವ್ವಾಯಿ ಎಲ್ಲರೂ ವೀರ ಮಹಿಳೆಯರು ಅಂತ ಕೂಡ ಮಾತಾಡ್ತಿರ್ತೀವಿ. ಬರೀ ಮಾತಲ್ಲಾಗಲ್ಲ, ಕಾರ್ಯಗತಕ್ಕೆ ತರಬೇಕು. ಇದಿಷ್ಟು ಹೇಳ್ತಾ ಇದ್ದ. ಮತ್ತೆ ನಾನು ಒಂದು ಹಾಡು ಹೇಳ್ತೀನಿ ಮೇಡಮ್. ನೀವು ಇದ್ರ ನಾನು ಹೇಳಿದಾಗ ನಾನು ಪ್ರಾರಂಭದಲ್ಲಿ ಇದ್ರ ತಾವು? ಯಾವಾಗ ಮೇಡಮ್? ಇವಾಗ್ಲಾ? ನಾವು ಪ್ರಾರಂಭದಲ್ಲಿ ಇದ್ರ ಇವಾಗ? ನೀವ್ ಹೇಳಿದ್ರಿ ಇದು ಇವತ್ತು ಇದ್ ಮಾಡೋಣ ಅಂತ ಏನೋ ಹೇಳಿದ್ರಿ, ಅಂತ್ಯಾಕ್ಷರಿ ಆಡೋಣ ಅಂತ ಹೇಳಿದ್ರಿ. ನಾನು ದೇಶಭಕ್ತಿ ಮಾತಾಡೋರೆಲ್ಲ ಮಾತಾಡಿ ಆದ ಮೇಲೆ ನೀವು ಹೇಳಿ, ಅದರ ಅಂತ್ಯದಲ್ಲಿ ಇನ್ನೊಬ್ರು ಸ್ಟಾರ್ಟ್ ಮಾಡ್ತಾರೆ. ಹೌದಾ? ನಾನು ದೇಶಭಕ್ತಿ ಗೀತೆ ಅಲ್ವಾ ಇದು, ಅದಕ್ಕೆ ಹೇಳ್ಬಿಡೋಣ ಅಂತ ಅನ್ಕೊಂಡೆ. ಹೇಳಿ ಹೇಳಿ. ಅಂತ್ಯಾಕ್ಷರಿ ನನಗೇನು ಅಷ್ಟೊಂದು ಗೊತ್ತಿರಲ್ಲ. ಜೊತೆಗೆ ನೀವ್ ಯಾವ ರೀತಿ ನ್ಯೂಟನ್ ದೇಶಭಕ್ತಿ ಗೀತೆಯಲ್ಲಿ ಅಂತ್ಯಾಕ್ಷರಿ ಆಡ್ಬೋದು. ಯಾಕೆ ನೀವು ಇಷ್ಟೊಂದು ಹಾಡು ಇದೆಯಲ್ಲ? ಆಯ್ತು, ಪರವಾಗಿಲ್ಲ, ಹೇಳಿ ಹೇಳಿ. ಥ್ಯಾಂಕ್ಸ್ ಮೇಡಮ್. ಅದಕ್ಕೆಂದ್ರೆ ಈಗ ಹೋದ ವರ್ಷ ನಾನು ನಮ್ಮ ಇದ್ರಲ್ಲಿ ಒಂದು ಭಜನೆ ಗ್ರೂಪ್ ಅಲ್ಲಿ ಹೇಳಿ ಅಲ್ಲಿ ಪ್ರೈಸ್ ಎಲ್ಲ ಬಂದಿತ್ತು. ಅದಕ್ಕೆ ನಾನು ಇದನ್ನ ಇಷ್ಟಪಟ್ಟು ಹೇಳಿ ಹೇಳಿ ಹೇಳಿ. ಹಿಂದೂಸ್ತಾನವು ಎಂದು ಮರೆಯದ ಭಾರತ ರತ್ನವು ನೀನಾಗು,
ಭಾರತ ರತ್ನವು ನೀನಾಗು, ಕನ್ನಡ ಹಿರಿಮೆಯ ಮಗನಾಗು, ಕನ್ನಡ ನುಡಿಯ ಸಿರಿಯಾಗು, ಹಿಂದೂಸ್ತಾನವು ಎಂದೂ ಮರೆಯದ ಭಾರತ ರತ್ನವು ನೀನಾಗು. ಭಾರತ ದೇಶದ ಬಡವರ ಕಂಬನಿ ಒರೆಸುವ ನಾಯಕ ನೀನಾಗು, ಭಾರತ ದೇಶದ ಬಡವರ ಕಂಬನಿ ಒರೆಸುವ ನಾಯಕ ನೀನಾಗು, ಭಾರತೀಯರ ವಿಶ್ವ ಪ್ರೇಮವ ಮರೆಸುವ ಜ್ಞಾನಿ ನೀನಾಗು, ಮರೆಸುವ ಜ್ಞಾನಿ ನೀನಾಗು, ಭಾರತೀಯರ ಭವ್ಯ ಭವಿಷ್ಯದ ಬೆಳಗುವ ವಿಜ್ಞಾನಿ ನೀನಾಗು, ಬೆಳಗುವ ವಿಜ್ಞಾನಿ ನೀನಾಗು, ಬೆಳಗುವ ವಿಜ್ಞಾನಿ ನೀನಾಗು. ಹಿಂದೂಸ್ತಾನವು ಎಂದೂ ಮರೆಯದ ಭಾರತ ರತ್ನವು ನೀನಾಗು, ಭಾರತ ರತ್ನವು ನೀನಾಗು. ಭೂವೈಕುಂಠವ ಭೂಮಿ ಎಂದು ಭೂಮಿ ಮಂಡಲದ ಆಹಾರವ ನೀಗುವ ಶಕ್ತಿ ನೀನಾಗು, ಭೂಮಿಯಲ್ಲಿ ನೀ ಬೆಳೆಗಳ ಬೆಳೆದು ರೈತನ ಶಕ್ತಿಯು ನೀನಾಗು, ರೈತನ ಶಕ್ತಿಯು ನೀನಾಗು. ಪಿರಿಮಿಡನ್ನು ಬಳಸಿ ನೀನು ಸಿರಿಧಾನ್ಯವ ಬೆಳೆದು ಕೊಡುವನಾಗು, ಸಿರಿಧಾನ್ಯವನಿ ಬೆಳೆದು ಕೊಡುವವನಾಗು, ಬೆಳೆಯ ಬೆಳೆದು ಭಾಗ್ಯವ ತಂದು ಮನೆ ಮಂದಿಗೆಲ್ಲ ಸಿರಿಯಾಗು, ಮನೆ ಮಂದಿಗೆಲ್ಲ ಸಿರಿಯಾಗು. ರೈತರ ಕಣ್ಗಳ ತೆರೆಸುವ ನೀನು, ರೈತರ ಕಣ್ಗಳ ತೆರೆಸುವ ನೀನು, ರೈತರ ಕಣ್ಗಳ ತೆರೆಸುವ ನೀನು. ಆಧುನಿಕತೆಯ ರೈತರ ಜೊತೆಗೆ ನೀ ಒಗ್ಗೂಡು, ಆಧುನಿಕತೆಯ ರೈತರ ಜೊತೆಗೆ ನೀ ಒಗ್ಗೂಡು. ಸಿರಿಧಾನ್ಯವನ್ನು ಬೆಳೆಯುವ ರೀತಿಯ ನೀನು ಎಲ್ಲರಿಗೂ ಹಂಚುತ್ತಲಿರು, ನೀನು ಎಲ್ಲರಿಗೂ ಹಂಚುತ್ತಲಿರು, ಹಂಚುತ್ತಲಿರು. ಹಿಂದೂಸ್ತಾನವು ಎಂದೂ ಮರೆಯದ ಭಾರತ ರತ್ನವು ನೀನಾಗು, ಭಾರತ ರತ್ನವು ನೀನಾಗು. ಪಿರಿಮಿಡ್ ಬಳಸಿ ತರಕಾರಿ ಹಣ್ಣು ಬೆಳೆಯುವುದ ರೈತರಿಗೆ ನೀ ತಿಳಿಸು, ಪಿರಿಮಿಡ್ ಬಳಸಿ ತರಕಾರಿ ಹಣ್ಣುಗಳ ಬೆಳೆಯುವುದ ನೀನು ರೈತರಿಗೆ ತಿಳಿಸಿ. ಧನ್ಯನಾಗು ನೀ ಭಾರತ ದೇವಿಯ ಪುತ್ರನಾಗು, ಭಾರತಿ ದೇವಿಯ ಪುತ್ರನಾಗು, ಭಾರತಿ ದೇವಿಯ ಹೆಮ್ಮೆಯ ಪುತ್ರನಾಗು. ಮುಕ್ಕಾಲ್ ಭಾಗ ಇದು ಸಣ್ಣಗೌಡರಿಗೆ ಒಂದು ಸಂದತೆ ಅಂತ ಅನ್ಕೊಂಡು ಅವಕಾಶ ಕೊಡೋಣ. ಥ್ಯಾಂಕ್ ಯು. ದೊಡ್ಡ ಹಾಡಿದ್ರೆ ಸ್ವಲ್ಪ ಚಿಕ್ಕದ್ ಮಾಡ್ಕೊಳ್ಳಿ, ಎಲ್ರಿಗೂ ಅವಕಾಶವನ್ನ ಕೊಡೋಣ. ಓಕೆ, ಬಹುಶಃ ಯಾರಿಗೂ ಅಂತ್ಯಾಕ್ಷರಿ ಆಡ್ಲಿಕ್ಕೆ ಇಷ್ಟ ಇಲ್ಲ. ಆಯ್ತು, ನಿಮ್ಮ ಹಾಡು ಏನೇನಿದೆ ಹೇಳಿ, ನೋ ಪ್ರಾಬ್ಲಮ್. ಮಾತಾಡೋರು ಮಾತಾಡ್ಬೋದು, ಹಾಡು ಹೇಳೋರು ಹಾಡು ಹೇಳ್ಬೋದು. ನಾನು ಅನ್ಕೊಂಡಿದ್ದೆ ಯಾವಾಗ್ಲೂ ಒಂದೇ ತರ, ಯಾಕೆ ಇವತ್ತು ಒಂದ್ ಸ್ವಲ್ಪ ಡಿಫ್ರೆಂಟ್ ಮಾಡೋಣ ಅಂತ. ಪರವಾಗಿಲ್ಲ. ಓಕೆ, ಯಶೋದಾ ಮ್ಯಾಮ್. ಮ್ಯಾಮ್ ನಮಸ್ತೆ. ಮ್ಯಾಮ್ ನಮಸ್ತೆ. 80ನೇ ವರ್ಷದ ಸ್ವಾತಂತ್ರ್ಯೋತ್ಸವದ ಶುಭಾಶಯಗಳು. ನಾನು ಹಾಡು ಹೇಳಲ್ಲ, ನಮ್ಮ ತಾಯಿ ನೆಲದ ಬಗ್ಗೆ ಸ್ವಲ್ಪ ಹೇಳ್ಬೇಕಾಗಿದೆ. ಹೇಳ ಮೇಡಮ್? ಹೇಳಿ ಹೇಳಿ ಹೇಳಿ. ಎಲ್ಲ ಆತ್ಮಬಂಧುಗಳಿಗೂ ನನ್ನ ಆತ್ಮಪೂರ್ವಕ ನಮಸ್ಕಾರಗಳು. ಸ್ವಾತಂತ್ರ್ಯೋತ್ಸವದ ಸಂದರ್ಭದಲ್ಲಿ ತಾಯಿ ನೆಲವನ್ನು ಸ್ಮರಿಸುತ್ತಾ 79ರ ಯೌವನದ ಸೃಷ್ಟಿಯ ಅತ್ಯದ್ಭುತ ಅತ್ಯಾಕರ್ಷಕ ಭರತಖಂಡವೇ, ನಿನ್ನೊಂದಿಗೆ ಈ ಕ್ಷಣ ನಾನಿರುವುದೇ ಒಂದು ಸೌಭಾಗ್ಯ. ಅದಕ್ಕೆ ಕೃತಜ್ಞತೆ ಸಲ್ಲಿಸುತ್ತಾ, ಸ್ವಾತಂತ್ರ್ಯ ಪಡೆದ 79 ವರ್ಷಗಳು, ಸಂವಿಧಾನ ಸ್ವೀಕರಿಸಿ 76 ವರ್ಷಗಳು. ಆದರೆ ನಿನ್ನ ಅಸ್ತಿತ್ವ ಸಹಸ್ರಾರು ವರ್ಷಗಳ ನಿರಂತರ ಚಲನೆಯಿಂದ ಕೂಡಿದೆ. ನನ್ನ ಭರತಖಂಡವೇ, ಏನೆಂದು ವರ್ಣಿಸಲಿ, ಎಷ್ಟೊಂದು ವರ್ಣಿಸಲಿ ನಿನ್ನನ್ನು. ಪದಗಳು, ಭಾವಗಳು, ಕಲ್ಪನೆಗಳಿಂದ ನಿಲುಕದ ನಿನ್ನನ್ನು ಹೀಗೆಂದು ಹಿಡಿಯಲಿ ಈ ಪುಟ್ಟ ಹೃದಯದಲ್ಲಿ. ರಾಮಾಯಣ, ಮಹಾಭಾರತ, ಭಗವದ್ಗೀತೆಗಳೆಂಬ ಅಸಾಮಾನ್ಯ ಬೃಹತ್ ಗ್ರಂಥಗಳು ನಿನ್ನಲ್ಲೇ ಸೃಷ್ಟಿಯಾದವು.
ಗೌತಮ ಬುದ್ಧ, ಮಹಾವೀರರೆಂಬ ಚಿಂತನ ಚಿಲುಮೆಗಳು ಜನ್ಮ ನೀಡಿದ್ದು ನೀನೆ. ಹಿಮಗಿರಿಯ ಸೌಂದರ್ಯ, ನಿತ್ಯ ಹರಿದ್ವರ್ಣ ಕಾಡುಗಳು, ತುಂಬಿ ತುಳುಕುವ ನದಿಗಳು, ಕೌತುಕ ಬೆಟ್ಟ ಗುಡ್ಡಗಳು, ಆಕರ್ಷಕ ಮರುಭೂಮಿ, ವಿಸ್ತಾರವಾದ ಬಯಲುಗಳು ಅಡಗಿರುವುದು ನಿನ್ನಲ್ಲೇ. ಹಿಂದೂ, ಮುಸ್ಲಿಂ, ಕ್ರಿಶ್ಚಿಯನ್, ಸಿಖ್, ಬುದ್ಧ, ಜೈನ್ ಆಶ್ರಯದಾತರು ನೀನೆ. ಋಷಿ ಮುನಿಗಳ, ದಾಸ ಆಚಾರ್ಯರ, ಪಂಡಿತ ನೆಲವಿದು ನಿನ್ನದೇ. ಸಮಾನತೆಯ ಹರಿಕಾರ, ಪ್ರಜಾಕ್ರಾಂತಿಯ ಧೀಮಂತ ಬಸವಣ್ಣ ಜನಿಸಿದ್ದು ಈ ಮಣ್ಣಿನಲ್ಲಿಯೇ. ವಿಶ್ವ ಸಾಂಸ್ಕೃತಿಕ ರಾಯಭಾರಿ ಸ್ವಾಮಿ ವಿವೇಕಾನಂದರು ಹುಟ್ಟಿದ್ದು ಈ ನೆಲದಲ್ಲೇ. ಹಿಂದೆಂದೂ ಹುಟ್ಟಿರದ, ಮುಂದೆಂದೂ ಹುಟ್ಟಲು ಸಾಧ್ಯವಾಗದ ಅಂಬೇಡ್ಕರ್ ಎಂಬ ಜ್ಞಾನದ ಬೆಳಕಿನ ಕಿಡಿ ಬೆಳಗಿದ್ದು ನಿನ್ನ ತೋಳಿನಲ್ಲಿಯೇ. ಮಾನವ ಜನಾಂಗದ ಕೌತುಕ ಗಾಂಧಿ ಎಂಬ ಮಹಾತ್ಮ ಬದುಕಿದ್ದು ನಿನ್ನ ಮಡಿಲಲ್ಲೇ. ಹೆಣ್ಣೆಂಬುದು ದೇವತೆಯಾದದ್ದು ನಿನ್ನೀ ಮನದ ಭಾವನೆಗಳಲ್ಲೇ. ತಂದೆ ತಾಯಿಗಳೇ ದೇವರಾದದ್ದು ನಿನ್ನ ನೆಲದ ಮಹಿಮೆಯಿಂದಲೇ. ಸತ್ಯ, ಅಹಿಂಸೆ, ಆಧ್ಯಾತ್ಮ, ವೈಚಾರಿಕತೆ, ಸ್ವಾತಂತ್ರ್ಯ ಬೆಳೆದದ್ದು ನಿನ್ನ ಗುಣದಿಂದಲೇ. ಪ್ರೀತಿ, ತ್ಯಾಗ, ನಿಸ್ವಾರ್ಥ ಮಾನವೀಯತೆ ತವರೂರು ನಿನ್ನಲ್ಲೇ ಅಡಗಿದೆ. ಬಲಪಂಥ, ಎಡಪಂಥ, ಭಕ್ತಿ ಪಂಥ, ಕಾಯಕ ಪಂಥ, ಜ್ಞಾನ ಪಂಥ, ಆ ವಾದ ಈ ವಾದ ಪ್ರಾಯೋಗಕ ನಡೆದಿರುವುದು ನಿನ್ನ ಒಡಲಾಳದಲ್ಲಿಯೇ. ಇಷ್ಟೊಂದು ವಿಭಿನ್ನತೆ ಈ ಸೃಷ್ಟಿಯಲ್ಲಿ ಅಡಗಿರುವುದು ನಿನ್ನಲ್ಲಿ ಮಾತ್ರ. ಶಾಂತಿ, ಸಹೋದರತೆ, ಭ್ರಾತೃತ್ವ ಈ ನಿನ್ನ ಮಡಿಲಲ್ಲಿ ಬೆಳೆಯುತ್ತಿರುವ ಅದೃಷ್ಟವಂತರು ಕೂಡ ನಾವೇ. ಮೇಲೆ ನೋಡಿದರೆ ಹಿಮರಾಶಿ ಕಾಶ್ಮೀರ, ಕೆಳಗೆ ನೋಡಿದರೆ ನೀಲಿ ಸಾಗರ ಕನ್ಯಾಕುಮಾರಿ, ಪೂರ್ವಕ್ಕೆ ಸಪ್ತ ಸರೋವರ ಸುಂದರ ನಾಡು, ಪಶ್ಚಿಮದಲ್ಲಿ ವಾಣಿಜ್ಯ ನಗರಿ ಬೀಡು, ಮಧ್ಯದಲ್ಲಿ ವಿಂಧ್ಯಗಿರಿ. ಅಗೋ ಅಲ್ಲಿ ನೋಡು ಹರಿಯುತ್ತಿದ್ದಾಳೆ ಗಂಗೆ, ಇಗೋ ಇಲ್ಲಿ ನೋಡು ನಲಿಯುತ್ತಿದ್ದಾಳೆ ಕಾವೇರಿ. ಅಲ್ಲಲ್ಲಿ ಮುದು ನೀಡುವ ಮನೋಹರ ನದಿಗಳು, ಅಲ್ಲಿಯೇ ಹುಲಿಯ ಗರ್ಜನೆ, ನವಿಲು ನರ್ತನ, ಕುಹು ಕುಹು ಗಾನ. ಆಡಲ್ಲೊಂದು ಶಾಸ್ತ್ರೀಯ ಸಂಗೀತ, ಕೇಳಲೊಂದು ಕರ್ನಾಟಕ ಸಂಗೀತ. ಅದೆಷ್ಟೋ ಮರುಭೂಮಿ, ಇಲ್ಲಿ ಪಶ್ಚಿಮ ಘಟ್ಟಗಳು. ಓದಲು ರಾಮಾಯಣ ಮಹಾಭಾರತ, ಕಲಿಯಲು ಬೃಹತ್ ಸಂವಿಧಾನ. ಅರಿಯಲೊಬ್ಬ ಬುದ್ಧ, ಅಳವಡಿಸಿಕೊಳ್ಳಲೊಬ್ಬ ಬಸವಣ್ಣ, ಬುದ್ಧಿ ಹೇಳಲೊಬ್ಬ ವಿವೇಕಾನಂದ, ತಿಳುವಳಿಕೆ ಮೂಡಿಸಲೊಬ್ಬ ಅಂಬೇಡ್ಕರ್, ಎಲ್ಲರಿಗೊಬ್ಬ ಗಾಂಧಿ. ಗುರು ಹಿರಿಯರೆಂಬ ಗೌರವ, ಮಕ್ಕಳೇ ಮಾಣಿಕ್ಯವೆಂಬ ಸಂಸ್ಕಾರ. ಅಡಲು ಹಾಕಿ ನೋಡಲು ಕ್ರಿಕೆಟ್, ಕಾಯಲೊಬ್ಬ ಪ್ರಧಾನಿ, ಕರುಣೆಯಲ್ಲೊಬ್ಬ ಮುಖ್ಯಮಂತ್ರಿ, ಸಂಭ್ರಮಿಸಲು ಸಂಕ್ರಾಂತಿ, ಸ್ವಾಗತಿಸಲು ಯುಗಾದಿ, ಕುಣಿದು ಕುಪ್ಪಳಿಸಲು ಗಣೇಶ, ಮನರಂಜಿಸಲು ದೀಪಾವಳಿ. ಬೃಹತ್ ದಸರಾ ವೈಭವ, ರಂಜಾನ್, ರಂಗುರಂಗಿನ ಕ್ರಿಸ್ಮಸ್. ಸತ್ಯ, ಅಹಿಂಸೆ, ಮಾನವೀಯತೆ ಎಂಬ ಸಂಪ್ರದಾಯ, ದಯವೇ ಧರ್ಮದ ಮೂಲವಯ್ಯ ಎಂಬ ಸಂಸ್ಕೃತಿ. ಧನ್ಯ ಈ ನೆಲವೇ, ಧನ್ಯ ಧನ್ಯ ನನ್ನುಸಿರಾಗಲಿ ಭಾರತ ದೇಶವೇ. ನಿನಗೆ ನನ್ನ ಶುಭಾಶಯದ ಇನ್ನೊಂದು ನನಗಾಗಿ, ನನ್ನ ಜೀವನವು ನಿನಗಾಗಿ. ವಿಭಿನ್ನದಲ್ಲೂ ಐಕ್ಯತೆ, ಅದುವೇ ನಮ್ಮ ಭಾರತೀಯ ಗಣರಾಜ್ಯ. ಈ ನನ್ನ ಜೀವನ ಸಾರ್ಥಕವಾಯಿತು. ಮನೆ ಮನೆ ಎಲ್ಲ ಕಡೆ ಬಾವುಟ, ಗರ್ಗರ್ ತಿರಂಗಣ. ಮನೆ ಮನೆ ಬಾವುಟ, ಗರ್ಗರ್ ತಿರಂಗಣ. ಭಾರತ ಬಾವುಟ, ಭಾರತ್ ತಿರಂಗಣ. ತ್ರಿವರ್ಣ ಬಾವುಟ, ತ್ರಿವರ್ಣ ಧ್ವಜ. ಜೈ ಕರ್ನಾಟಕ ಮಾತೆ, ಜೈ ಕರ್ನಾಟಕ ಮಾತೆ. ನಮ್ಮ ಭಾರತಾಂಬೆಯ ಮಡಿಲಲ್ಲಿ ಹುಟ್ಟಿದಂತಹ ನಾವೇ ಧನ್ಯರು, ನಾವೇ ಪುಣ್ಯರು, ನಾವೇ ಶ್ರೀಮಂತರು. ನಮ್ಮ ಹೃದಯ ಎಲ್ಲಾ ಕಡೆ ಪ್ರಚಾರವಾಗಲಿ, ಪ್ರವಹಿಸಲಿ. ಎಲ್ಲರಿಗೂ ಕೂಡ ಮತ್ತೊಮ್ಮೆ ಮೊಗದೊಮ್ಮೆ ಆತ್ಮಪೂರ್ವಕ ಧನ್ಯವಾದಗಳು. ಅವಕಾಶ ಕೊಟ್ಟಿದ್ದಕ್ಕಾಗಿ ನಮ್ಮ ರೇವತಿ ಮೇಡಮ್ ಅವರಿಗೂ ಕೂಡ ಧನ್ಯವಾದಗಳು. ಈ ಫೌಂಡೇಶನ್ ಸಂಸ್ಥಾಪಕರಾದ ರಂಗನಾಥ್ ಗುರುಗಳಿಗೆ ಮತ್ತೆ ಲಕ್ಷ್ಮೀ ರಂಗನಾಥ್ ಅವರಿಗೂ ಕೂಡ ನನ್ನ ಕಡೆಯಿಂದ ಆತ್ಮಪೂರ್ವಕ ಮತ್ತೊಮ್ಮೆ 80ನೇ ವರ್ಷದ ಸ್ವಾತಂತ್ರ್ಯೋತ್ಸವದ ದಿನ. ಈ ದಿನವನ್ನು ಯಾವಾಗಲೂ ಕೂಡ ಸ್ಮರಿಸುತ್ತೇನೆ. ಯಾಕೆಂದರೆ ನನ್ನ ಜೀವನದಲ್ಲಿ ಸಾರ್ಥಕತೆ ಕಂಡಿದ್ದು ಈ ಮಹಾವತಾರ್ ಫೌಂಡೇಶನ್ ಎಂಬ ಒಂದು ವೇದಿಕೆಯಲ್ಲಿ. ಈ ವೇದಿಕೆಯನ್ನು ಮತ್ತೊಮ್ಮೆ ಮೊಗದೊಮ್ಮೆ ಕ್ಷಣ ಕಾಲದಲ್ಲಿಯೂ ಜೀವ ಇರುವವರೆಗೂ ಕೂಡ, ನನ್ನ ಉಸಿರು ಇರುವವರೆಗೂ ಕೂಡ ಮರೆಯಲಾರೆ. ಮತ್ತೊಮ್ಮೆ ಹುಟ್ಟಿ ಬರುತ್ತೇನೆ.
ಈ ಒಂದು ಆಸೆಯನ್ನು ಪೂರೈಸಲು, ಈ ಒಂದು ತ್ಯಾಗವನ್ನು ಮತ್ತೆ ಸ್ಮರಿಸಲು, ಸಮಾಜಕ್ಕೆ ಉತ್ತಮ ಪ್ರಜೆಯಾಗಿ ಬಾಳಬೇಕೆಂಬ ಒಂದು ನಿರೀಕ್ಷೆ ಇಟ್ಟುಕೊಂಡಿರುವ ಕಾರಣ ಮತ್ತೊಮ್ಮೆ ಇಲ್ಲೇ ಜನಿಸುತ್ತೇನೆ. ಜೈ ಕನ್ನಡಾಂಬೆ. ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು ಸೋ ಮಚ್. ಎಲ್ಲ ಕವರ್ ಮಾಡಿದ ಅದ್ಭುತವಾಗಿತ್ತು, ಬಹಳ ಚೆನ್ನಾಗಿತ್ತು. ಓಕೆ, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಮ್ಯಾಮ್. ಓಕೆ, ಗುರುದೇವ್ ಮ್ಯಾಮ್. ಎಸ್ ಮೇಡಮ್, ನಮಸ್ತೆ ಮೇಡಮ್. ನಮಸ್ತೆ ಎಲ್ಲ ಆಲ್ ಮಾಸ್ಟರ್. ತುಂಬಾ ಚೆನ್ನಾಗಿ ಯಶೋಧ ಮೇಡಮ್ ಎಲ್ಲಾನು ಕವರ್ ಮಾಡಿ ತುಂಬಾ ಸುಂದರವಾಗಿ ಭಾರತಾಂಬೆಯನ್ನು ವರ್ಣನೆ ಮಾಡಿದ್ರು. ಅವ್ರಿಗೂ ಕೂಡ ಧನ್ಯವಾದಗಳನ್ನು ಹೇಳ್ತೀನಿ. 80ನೇ ಸ್ವಾತಂತ್ರ್ಯೋತ್ಸವದ ದಿನಾಚರಣೆ ಇವತ್ತು ಎಲ್ಲರೂ ಆಚರಣೆ ಮಾಡಿದ್ದೇವೆ. ಎಲ್ಲರಿಗೂ ಕೂಡ ಭಾರತಾಂಬೆ ಎಲ್ಲರಿಗೂ ಆರೋಗ್ಯ, ಐಶ್ವರ್ಯ, ಸುಖ, ಶಾಂತಿ, ನೆಮ್ಮದಿ ಎಲ್ಲರಿಗೂ ಕೊಟ್ಟು ಕಾಪಾಡ್ಲಿ. ಆ ಪುಣ್ಯ ಭೂಮಿ ಎಲ್ಲರಿಗೆ ನಾವು ಇಲ್ಲಿ ಹುಟ್ಟಿರೋದಕ್ಕನೇ ಹೆಮ್ಮೆ ಪಡ್ಬೇಕು ನಾವು, ಯಾಕಂದ್ರೆ ಭಾರತಾಂಬೆಯ ಮಕ್ಕಳು ಅಂತ ಹೇಳಿ. ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ ಕೂಡ. ಹಾಗೆ ಅಂದ್ರೆ ಹೆಣ್ಣು ಮಕ್ಕಳು ಅಂದ್ರೆ ಎಷ್ಟೊಂದು ಸ್ಟ್ರಾಂಗ್ ಅಲ್ಲ, ನಮ್ಗೆ ಉದಾಹರಣೆಗಳು ತುಂಬಾನಿದೆ. ನಾನು ಇತ್ತೀಚೆಗೆ ಒಂದು ಕಾದಂಬರಿ ಓದೆ ಮೇಡಮ್. ನಾನು ರಾಣಿ ಅಬ್ಬಕ್ಕ ದೇವಿ ಅಂತ ಹೇಳಿ, ಅವರು ಬಿದನೂರಿನ ರಾಣಿ ಅಬ್ಬಕ್ಕ ದೇವಿ, ಬಿದನೂರು ನಗರ ಅಂದ್ರೆ ಶಿವಮೊಗ್ಗ ಜಿಲ್ಲೆಯಲ್ಲಿ ಏನ್ ಬರುತ್ತದು, ಶಿವಮೊಗ್ಗ ದಾಟಿದ ಮೇಲೆ ಏನ್ ಬಿದನೂರು ನಗರ ಅಂತ ಬರುತ್ತೆ. ಆಕೆ ಎಷ್ಟೊಂದು ಹೋರಾಟ ಮಾಡಿದ್ದಾಳೆ, ಆಕೆಯ ವರ್ಣನೆ, ಆಕೆ ಟ್ಯಾಲೆಂಟು. ಹೈದರಾಬಾದ್ ಇದು ಬ್ರಿಟಿಷರ್ ಸೈನ್ಯ ಆ ಮುತ್ತಿಗೆ ಹಾಕಿದ ಅಂತ ಆ ಕೋಟೆ, ತುಂಬಾ ಕೋಟೆ ಕೊತ್ತಲುಗಳಿಂದ ಕೂಡಿದಂತ ತನ್ನ ನಾಡನ್ನ ರಕ್ಷಣೆ ಮಾಡ್ಕೊಳ್ಳೋಕೋಸ್ಕರ ಆಕೆ, ಅವರು 4 ದ್ವಾರದ ಒಂದು ಕೋಟೆ ಇರುತ್ತ. ಒಂದು ದ್ವಾರ ಸ್ವಲ್ಪ ಏನೋ ಒಂದ್ಚೂರು ಬಾಗ್ಲೇನೋ ಅದ್ರ ಇರುತ್ತಂತ. ಅದರಲ್ಲಿರುವಂತ ಒಬ್ಬ ಕೊಂಡಿ ಮಿಂಚಣ್ಣ ಆ ಬಾಗಿಲುನು ಅಂದ್ರ ನಮ್ಮವ್ರೇ ನಮಗ ಇದಾಗ್ತಾರಲ್ವಾ. ಈಗ ಕಿತ್ತೂರಾಣಿ ಚೆನ್ನಮ್ಮನ್ ಇದ್ರೊಳಗ ಒಬ್ಬ ಮಲ್ಲಸರ್ ದೇಸಾಯಿ ಆಕೆ ಗಂಡ ಇರ್ತಾನೆ, ಇನ್ನೊಬ್ಬ ಅವನ ಹೆಸರು ಏನೋ ಇದೆ ನೋಡಿ, ನೆನಪಿ ಬರ್ತಾ ಇಲ್ಲ. ಅವನೇ ಅವ್ರಿಗೆ ಅವ್ರ ಕಡೆ ಹೋಗಿ ಇಲ್ಲಿದೆಲ್ಲ ಏನೇನ್ ಇದೆ ಕೋಟೆ ಒಳಗ ಹೆಂಗ ನುಸುಬೇಕು ಅನ್ನುವಂಥದ್ದು ಒಂದು ಹೇಳಿಕ್ ಕೊಡ್ತಾನ. ಅದೇ ತರ ಅಲ್ಲಿ ಕೂಡ ಮಾಡ್ತಾರೆ ಅವರು. ಈ ಬಾಗಿಲದೊಳಗ ಹೋದ್ರೆ ನಾವು ಹೋಗ್ಬೋದೊಳಗ ಕೋಟೆ ಒಳಗ, ಅವ್ರನ್ನ ಹಿಡಿದು ಹಾಕಿ ನಾ ಕೋಟೆಯನ್ನು ವಶಪಡಿಸ್ಕೋಬೇಕು ಅನ್ನುವಂಥದ್ದು ಅವನಿಗೆ ಇರುತ್ತದ ಬ್ರಿಟಿಷ್ ಅಧಿಕಾರಿಗೆ. ಇದ್ದ ಹೊತ್ನಾಗ ಆಕೆ ಏನ್ ಮಾಡ್ತಾಳ, ಓಡಿಸ್ತಾಳ ತಲಿ ಅಂತಂದ್ರ ಆ ಮದ್ದು ಗುಂಡಿನ ಇದಕ್ಕೆಲ್ಲಾನು ಒಂದಿಷ್ಟು ಏನು ಸಲಕರಣೆ ಮಾಡ್ಕೊಂಡಿರ್ತಾಂತ. ಅಂದ್ರ ಯಾರ್ಯಾರಿಗೆ ಏನೇನು ವಿದ್ಯಾ ಬರುತ್ತಿರ್ತದ, ಕಲ್ಲಿಲೆ ಹೊಡೆಯೋರಿಗೆ ಒಂದಿಷ್ಟು ಮಂದಿನ ಇಟ್ಟಿರ್ತಾಳ, ಕವಣಿ ಅಂತಂದ್ರ ಹಿಂಗ ಬೀಸಿ ಹೊಡಿತಿರ್ತಾರ, ಅದ್ರಲ್ಲೇ ಒಂದಿಷ್ಟು ಮಂದಿನ ಇಟ್ಟಿರ್ತಾಳ. ಆಮೇಲೆ ಖಾರದ ಪುಡಿಗಳನ್ನ ಉಂಡೆ ಮಾಡಿ ಇಟ್ಟಿರ್ತಾಳ, ಅವ್ರಿಗೆಲ್ಲ ಕಣ್ಣೊಳಗ ಉಗ್ಗಿ ರಕ್ಷಣೆ ಮಾಡ್ಕೊಳಾಕ. ಅದನ್ನೆಲ್ಲಾ ಮೀರಿನ ಅವ್ರ ಒಳಗ ನುಸುಳಿದಾಗ ಈಗ ಸುಂದರವಾದ ಕೋಟೆ ಅವ್ರನ್ನ ಕೋತಿಗಳಿಗೆ ಆಗ್ಬಾರ್ದು, ಅವ್ರು ಅನುಭವಿಸಬಾರ್ದು ಅಂತ ಹೇಳಿ ಆಕೆ ಏನ್ ಮಾಡ್ತಾಳ, ಎಲ್ಲರ ತನ್ನ ಸೈನಿಕರನ್ನ ಇನ್ನೊಂದು ದ್ವಾರದ ಮುಖಾಂತರ ಹೊರಗೆ ಕಳಿಸಿ ಆ ಕೋಟೆಗೆನೆ ಬೆಂಕಿ ಹಚ್ಚುವಂತ ಕೆಲಸ ಮಾಡ್ತಾಳ. ಬೆಂಕಿ ಹಚ್ಚಿದ ಮೇಲೆ ಇವರು ಕೂಡ ಇದನ್ನ ಸಿಗಬಾರ್ದು, ದಕ್ಕಬಾರ್ದು ಅವ್ರಿಗೆ ಅಂತ ಆಕೆ ಒಂದು ಗುಪ್ತ ಮಾರ್ಗವಾಗಿ ಹೊರಗಡೆ ಹೋಗ್ತಾಳ. ಹೋದ್ರು ಕೂಡ ಅವ್ರು ಬಿಡಂಗಿಲ್ಲ. ಅಲ್ಲಿ ಇಡೀ ರಾತ್ರಿ ಒಂದು ಸಾಕು ಮಗುವನ್ನು ತಗೊಂಡು ಹೋಗ್ತಾಳ. ತುಂಬಾ ಚೆನ್ನಾಗಿದೆ ಮೇಡಮ್. ಆ ಕಥೆಯನ್ನ ಎಲ್ಲರೂ ಓದ್ಬೇಕು. ಅದ ರಾಣಿ ಅಬ್ಬಕ್ಕ ದೇವಿ. ಮತ್ತೆ ಇವತ್ತು ಸ್ವತಂತ್ರ ಯೋಧ ಯಾರಂದ್ರೆ ಸಂಗೊಳ್ಳಿ ರಾಯಣ್ಣನ ಜನ್ಮದಿನಾನು ಕೂಡಾನು. ಹಾಗಾಗಿ ಕಿತ್ತೂರಾಣಿ ಚೆನ್ನಮ್ಮ, ಸಂಗೊಳ್ಳಿ ರಾಯಣ್ಣ ಅವರೆಲ್ಲ ಬೈಲಹೊಂಗಲ ಕಡೆಯವರೇನೆ, ಅವ್ರಿಗೆಲ್ಲ ನಮ್ಮ ನಮನಗಳನ್ನು ಸಲ್ಲಿಸುತ್ತಾ ನನ್ನ ಮಾತಿಗೆ ವಿರಾಮ ಕೊಡ್ತೀನಿ ಮೇಡಮ್. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಥ್ಯಾಂಕ್ ಯು, ಧನ್ಯವಾದಗಳು ಅವಕಾಶಕ್ಕೆ. ಒಂದ್ ಎರಡು ಲೈನ್ ಅವಕಾಶ ಕೊಟ್ರೆ ಎರಡು ಪದ ಇದೆ, ಹಾಡಂದ್ರೆ ಹಾಡ್ತೇನೆ. ಎರಡೇ ಲೈನ್ ಹೇಳಿ. ಸುಮಾರು ಜನ ಹ್ಯಾಂಡ್ ರೈಸ್ ಮಾಡಿದ್ದಾರೆ, ಎಲ್ರಿಗೂ ಅವಕಾಶ ಕೊಡುವ. ಓಕೆ. ಎಲ್ಲಾ ಭೇದವ ಮರೆತು ಬನ್ನಿರಿ ನಾವು ಸಮಾನ, ಸಾರುವೆ ಇಂದು ಎಲ್ಲರ ಹಿಂದು, ಇದುವೇ ನವಗಾನ, ಇದುವೇ ನವಗಾನ. ಎಲ್ಲಾ ಭೇದವ ಮರೆತು ಬನ್ನಿರಿ ನಾವು ಸಮಾನ, ಸಾರುವೆ ಇಂದು ಎಲ್ಲರ ಹಿಂದು, ಇದುವೇ ನವಗಾನ, ಇದುವೇ ನವಗಾನ. ಕುಡಿಯುವುದೊಂದೇ ಜಲ, ಉಸಿರಾಡುವುದೊಂದೇ ಗಾಳಿ, ಕುಡಿಯುವುದೊಂದೇ ಜಲ, ಉಸಿರಾಡುವುದೊಂದೇ ಗಾಳಿ. ಹರಿಯುವ ರಕ್ತವು ಒಂದೇ ಇರಲು ಭೇದವು ಏಕಾಗಿ, ನಮಗೆ ಭೇದವು ಏಕಾಗಿ. ಎಲ್ಲ ಭೇದವು ಮರೆತು ಬನ್ನಿರಿ ನಾವು ಸಮಾನ, ಸಾರುವೆ ಇಂದು ಎಲ್ಲ
ನೆಟ್ವರ್ಕ್ ಪ್ರಾಬ್ಲಮ್. ನೆಟ್ವರ್ಕ್ ಪ್ರಾಬ್ಲಮ್ ಆಗಿದೆ ಮೇಡಮ್. ನವಗಾನ ನೆಟ್ವರ್ಕ್ ಕೇಳ್ತಾ ಇಲ್ಲ. ಇದುವೇ. ಧನ್ಯವಾದಗಳು. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು. ಥ್ಯಾಂಕ್ ಯು ಮ್ಯಾಮ್. ಓಕೆ, ಅನುರಾಧ ಮ್ಯಾಮ್, ಸ್ವಲ್ಪ ಶಾರ್ಟ್ ಆಗಿ ಮಾಡಿ ಎಲ್ಲರೂ ಸಹ ಪ್ಲೀಸ್. ಎಲ್ಲರಿಗೂ ಅವಕಾಶ ಕೊಡುವ. ರಮೇಶ್ ಸರ್ಗೆ ಕೊಟ್ಟಿದ್ದೀರಾ? ಓಕೆ, ರಮೇಶ್ ಸರ್. ಜೈ ಭಾರತ ಜನನಿಯ ತನುಜಾತೆ, ಜಯ ಹೇ ಕರ್ನಾಟಕ ಮಾತೆ, ಜಯ ಸುಂದರ ನದಿವನಗಳ ನಾಡೆ, ಜಯ ಹೇ ರಸ ಋಷಿಗಳ ಬೀಡೆ. ಭೂದೇವಿಯ ಮಕುಟದ ನವಮಣಿಯೇ, ಗಂಧದ ಚಂದದ ಹೊನ್ನಿನ ಗಣಿಯೇ, ರಾಘವ ಮಧುಸೂದರದ ಭಾರತ ಜನನಿಯ ತನುಜಾತೆ, ಜಯ ಹೇ ಕರ್ನಾಟಕ ಮಾತೆ. ಜನನಿಯ ಜೋಗುಳ ವೇದದ ಘೋಷ, ಜನನಿಗೆ ಜೀವವು ನಿನ್ನಾವೇಶ. ಹಸುರಿನ ಗಿಳಿಗಳ ಸಾಲೆ, ನಿನ್ನಯ ಕೊರಳಿನ ಮಾಲೆ. ಕಪಿಲ ಪತಂಜಲ ಗೌತಮ ಜನಿಸುತ್ತ, ಭಾರತ ಜನನಿಯ ತನುಜಾತೆ, ಜಯ ಹೇ ಕರ್ನಾಟಕ ಮಾತೆ. ಶಂಕರರ ಮನುಜ ವಿದ್ಯಾರಣ್ಯ, ಬಸವೇಶ್ವರ ದಿವ್ಯಾರಣ್ಯ, ರನ್ನ ಪದಕ್ಷರಿ ಪೊನ್ನ, ಅಲ್ಲ ಕುಮಿತರ ಜನ್ನ. ಕುಮಾರವಾಸನ ಮಂಗಳಧಾಮ, ಕವಿ ಕೋಗಿಲೆಗಳ ಪುಣ್ಯಾರಾಮ, ನಾಯಕರ ಮಂದ ಕಬೀರರ ಭಾರತ ಜನನಿಯ ತನುಜಾತೆ, ಜಯ ಹೇ ಕರ್ನಾಟಕ ಮಾತೆ. ತೈಲಪ ಹೊಯ್ಸಳರಾಡಿದ ನಾಡು, ಜಂಕಣ ಜಕಣರ ನೆಚ್ಚಿನ ಬೀಡು. ಕೃಷ್ಣ ಶರಾವತಿ ತುಂಗ, ಕಾವೇರಿಯ ವರದಂಗ, ಚೈತನ್ಯ ಪರಮಹಂಸರ ವಿವೇಕರ ಭಾರತ ಜನನಿಯ ತನುಜಾತೆ, ಜಯ ಹೇ ಕರ್ನಾಟಕ ಮಾತೆ. ಸರ್ವ ಜನಾಂಗದ ಶಾಂತಿಯ ತೋಟ, ರಸಿಕರ ಕಂಗಳ ಸೆಳೆಯುವ ನೋಟ. ಹಿಂದೂ ಕ್ರೈಸ್ತ ಮುಸಲ್ಮಾನ, ಪಾರಸೀಕರ ದೈನ ಉದ್ಯಾನ, ಜನಕರ ಹೋಲುವ ದೊರೆಗಳ ಧಾಮ, ಗಾಣಕ ವೈನಿಕರ ರಾಮ. ಕನ್ನಡ ನುಡಿ ಕುಣಿದಾಡುವ ದೇಹ, ಕನ್ನಡ ತಾಯಿಯ ಮಕ್ಕಳ ದೇಹ, ಭಾರತ ಜನನಿಯ ತನುಜಾತೆ, ಜಯ ಹೇ ಕರ್ನಾಟಕ ಮಾತೆ. ಜಯ ಸುಂದರ ನದಿವನಗಳ ನಾಡೆ, ಜಯ ಹೇ ರಸ ಋಷಿಗಳ ಬೀಡೆ. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ವೆರಿ ಮಚ್. ಓಕೆ, ಅನುರಾಧ ಮ್ಯಾಮ್. ನಮಸ್ತೆ ರುಚಿ ಮೇಡಮ್. ನಮಸ್ತೆ. 80ನೇ ವರ್ಷದ ಸ್ವಾತಂತ್ರ್ಯ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳು. ಎಲ್ಲ ನನ್ನ ಆತ್ಮಬಂಧುಗಳಿಗೂ ಹಾರ್ದಿಕ ಶುಭಾಶಯಗಳು. ಮೇಡಮ್ ನಾನು ಬೆಂಗಳೂರಿಗೆ ಬಂದಿದ್ದೆ, ಮಗಳ ಮನೆಯಲ್ಲಿದ್ದೆ, ಹಾಗಾಗಿ ಅಟೆಂಡ್ ಆಗಕ್ಕಾಗಿರ್ಲಿಲ್ಲ. ಇವಾಗ ಅದು ನಾನು ಹೊರಗಡೆ ಬಂದು ಹೇಳ್ತಾ ಇದ್ದೀನಿ, ಹೊರಗಡೆ ಕುತ್ಕೊಂಡು. ಪರವಾಗಿಲ್ಲ ಹೇಳಿ, ತಾವೇನ್ ಹೇಳ್ತೀರಾ ಹೇಳಿ. ಒಂದು ಹಾಡು ಹೇಳ್ತೀನಿ ಮೇಡಮ್. ಶಾರ್ಟ್ ಮಾಡ್ಕೊಳ್ಳಿ, ದೊಡ್ಡದಿದ್ರೆ ಪ್ಲೀಸ್ ಶಾರ್ಟ್ ಓಕೆ ಮಾಡ್ಕೊಳ್ಳಿ. ಮ್ಯಾಮ್, ಆಯ್ತು. 2 ಪ್ಯಾರ ಹೇಳ್ತೀನಿ ನಾನು. ಸರಿ. झंडा ऊंचा रहे हमारा, विजयी विश्व तिरंगा प्यारा. झंडा ऊंचा रहे हमारा, विजयी विश्व तिरंगा प्यारा. सदा शक्ति सरसाने वाला, प्रेम सुधा बरसाने वाला, वीरों को हरसाने वाला, मातृभूमि का तन मन सारा. झंडा ऊंचा रहे हमारा, विजयी विश्व तिरंगा प्यारा. शान न इसकी जाने पाए, जाहे जान भले ही जाए, विश्व विजय करके दिखलाए, तब होवे प्राण पूर्ण हमारा. झंडा ऊंचा रहे हमारा, विजयी विश्व तिरंगा प्यारा. झंडा ऊंचा रहे हमारा, विजयी विश्व तिरंगा प्यारा. ಅವಕಾಶಕ್ಕಾಗಿ ಧನ್ಯವಾದಗಳು ರೇವತಿ ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು. ಓಕೆ, ಅನ್ನಪೂರ್ಣ.
ನಾಗರತ್ನಂ ಮೇಡಮ್. ಮೇಡಮ್ ನಮಸ್ತೆ ಮೇಡಮ್. ನಮಸ್ತೆ. ಮೇಡಮ್ KS ನರಸಿಂಹಸ್ವಾಮಿ ಅವ್ರದ್ದೊಂದು ದೇಶಭಕ್ತಿ ಗೀತೆ. ದೊಡ್ಡದಿದ್ರೆ ಸ್ವಲ್ಪ ಶಾರ್ಟ್ ಮಾಡಿ. ಓಕೆ ಮೇಡಮ್. ಓಕೆ. ಭಾರತದ ಜನ ಭಾರತೀಯ ಮನ ಎಲ್ಲಿದ್ದರೂ ಒಂದಂತೆ, ಬರಡಾಗದ ನೆಲ ಹರಿದಾಡುವ ಜಲ ಎಲ್ಲಿದ್ದರದೇನಂತೆ. ಭಾರತದ ಜನ ಭಾರತೀಯ ಮನ ಎಲ್ಲಿದ್ದರೂ ಒಂದಂತೆ, ಬರಡಾಗದ ನೆಲ ಹರಿದಾಡುವ ಜಲ ಎಲ್ಲಿದ್ದರದೇನಂತೆ. ಇವ ದಕ್ಷಿಣದವ ಅವ ಉತ್ತರದವ ಇವ ಸಿಖ್ಖನು ಖಾನಂತೆ, ಅವ ಕ್ರೈಸ್ತನು ಇವ ಮುಸಲನು ಈ ಹಿಂದೂರಂತೆ. ಇವ ದಕ್ಷಿಣದವ ಅವ ಉತ್ತರದವ ಇವ ಸಿಖ್ಖನು ಖಾನಂತೆ, ಅವ ಕ್ರೈಸ್ತನು ಇವ ಮುಸಲನು ಈ ಹಿಂದೂರಂತೆ. ಭಾರತದ ಜನ ಭಾರತೀಯ ಮನ ಎಲ್ಲಿದ್ದರೂ ಒಂದಂತೆ, ಬರಡಾಗದ ನೆಲ ಹರಿದಾಡುವ ಜಲ ಎಲ್ಲಿದ್ದರದೇನಂತೆ. ಆಡುವುದದು ಒಂದಾಗಿರೆ ಮಾಡುವುದೇ ಬೇರೊಂದು, ನಡೆ ನುಡಿಯಲ್ಲಿ ಹಬೇದವೋ ನೂರ ಮತ್ತೊಂದು. ಆಡುವುದದು ಒಂದಾದರೆ ಮಾಡುವುದೇ ಬೇರೊಂದು, ನಡೆ ನುಡಿಯಲ್ಲಿ ಹಬೇದವೋ ನೂರ ಮತ್ತೊಂದು. ಭಾರತದ ಜನ ಭಾರತೀಯ ಮನ ಎಲ್ಲಿದ್ದರೂ ಒಂದಂತೆ, ಬರಡಾಗದ ನೆಲ ಹರಿದಾಡುವ ಜಲ ಎಲ್ಲಿದ್ದರದೇನಂತೆ. ನಡೆದಾಡುವ ನೆಲ ಹರಿದಾಡುವ ಜಲ ಎಲ್ಲವೂ ಅದರಂತೆ, ನಾವಾಡುವ ನುಡಿ ಬೇರೆನ್ನುವ ನಾವು ಭಾರತೀಯ ಚಿಂತೆ. ನಡೆದಾಡುವ ನೆಲ ಹರಿದಾಡುವ ಜಲ ಎಲ್ಲವೂ ಅದರಂತೆ, ನಾವಾಡುವ ನುಡಿ ಬೇರೆನ್ನುವ ನಾವು ಭಾರತೀಯ ಚಿಂತೆ. ಭಾರತೀಯ ಚಿಂತೆ ಭಾರತೀಯ ಚಿಂತೆ. ಧನ್ಯವಾದಗಳು ಮೇಡಮ್. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು. ನಿಮ್ಮ ನೆಟ್ವರ್ಕ್ ಸ್ವಲ್ಪ ಪ್ರಾಬ್ಲಮ್ ಅಲ್ವಾ? ಇಲ್ಲ ಮಧ್ಯಾಹ್ನನೂ ಹಾಗೆ ಆಯ್ತು, ಈಗಲೂ ಸಹ. ಚೆನ್ನಾಗಿ ಹಾಡ್ತೀರಾ. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು. ಅನ್ನಪೂರ್ಣ ಮೇಡಮ್. ನಮಸ್ತೆ ಮ್ಯಾಮ್. ನಮಸ್ತೆ. ನಮಸ್ತೆ ನಮಸ್ತೆ ಮಾಸ್ಟರ್. ಮಾಸ್ಟರ್ಸ್ ಎಲ್ಲರಿಗೂ ನಾನು ಈಗ ಒಂದು ವಿಷಯ ಹೇಳ್ತೀನಿ ಅಷ್ಟೇ. ಹೋದ ಭಾನುವಾರ ಭತ್ರೀಜಿದು ಇಲ್ಲಿ ಫಿಲಮ್ ಬಂದಿತ್ತು. ಆ ಫಿಲಮ್ ಥಿಯೇಟ್ರೇ ತಗೊಂತಾರೆ. ಒಬ್ರು ತಗೊಂಬಿಟ್ಟು ಒಂದು 60-70 ಜನ ಎಲ್ಲ ಡಿವೋಟ್ಸೆ ಬಂದು ಎಲ್ಲರೂ ಫಿಲಮ್ಗೆ ಹೋಗಿದ್ವಿ. ತುಂಬ ಚೆನ್ನಾಗಿತ್ತು ಫಿಲಮು. ಎಲ್ಲ 60-70 ಜನ ಇದ್ರೆ ಎಲ್ಲಾನು ಬರೀ ಧ್ಯಾನ ಮಾಡೋರೆ. ಆಂಧ್ರದಿಂದ 2 ಲೇಡೀಸ್ ಬಂದಿದ್ರು. ಲೇಡೀಸ್ ಬಂದು ಅಲ್ಲಲ್ಲಿ ಧ್ಯಾನ ಪ್ರಸಾರ ಮಾಡ್ತಾರೆ. ಅವ್ರವ್ರ ಮನೆಯೊಳಗೆ ಹೊಸಬರನ್ನೆಲ್ಲ ಕರೆದು ಎಲ್ಲ ಸ್ಪೀಚ್ ಮಾಡಿ ಅವರೇ ಕೊಳಲೆಲ್ಲ ನುಡಿಸ್ತಾರೆ. ಕೊಳಲೆಲ್ಲ ನುಡಿಸಿ ಒನ್ ಅವರ್ ಧ್ಯಾನ ಮಾಡಿಸ್ತಾರೆ. ಆಮೇಲೆ 1 ಅವರ್ ಅವರು ಏನೇನೋ ಎಲ್ಲ ಹೇಳ್ತಾರೆ. ತುಂಬ ಚೆನ್ನಾಗಿತ್ತು. ಹೋದ ಭಾನುವಾರ 4 ಗಂಟೆಯಿಂದ 5:30 ತನಕನೂ ಬರೀ ಅವ್ರ ಮೆಡಿಟೇಷನ್ನು ಇದೆಲ್ಲ ಇತ್ತು. 6:30ಯಿಂದ ಫಿಲಮ್ಮು. ತುಂಬ ಚೆನ್ನಾಗಿತ್ತು ಫಿಲಮ್ಮು. ಹೋಗಿದ್ವಿ, ತುಂಬ ಚೆನ್ನಾಗಿತ್ತು. ಅವಕಾಶಕ್ಕಾಗಿ ಧನ್ಯವಾದಗಳು ಮ್ಯಾಮ್. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು, ಥ್ಯಾಂಕ್ ಯು. ನಿಮ್ಗೆ ನಿಜವಾಗ್ಲೂ ನಿಮ್ದೊಂದು ಭಾಗ್ಯ. ಅಮೆರಿಕದಲ್ಲಿ ಇದ್ರೂ ಎಲ್ಲವೂ ಸಹ ಇಂಡಿಯಾದ ಹಾಗೆ ಆಗ್ತಾ ಇದೆ. ಅಲ್ಲಿ ಸಪತ್ರೀಜಿಯವರ ಧ್ಯಾನ ಅಲ್ವಾ? ಓಕೆ. ನಾನೊಂದು ಹೇಳ್ತೀನಿ. ದೇಶಭಕ್ತಿ ಗೀತೆ ಹೇಳ್ತೀನಿ ಮೇಡಮ್. ಯಾರು? ನಾನು ಅರಸೀಕೆರೆ ಲಾಸ್ಟ್ ವೀಕ್ ಅರಸೀಕೆರೆಯಲ್ಲಿ ಆಗಿತ್ತಲ್ಲ. ಅಲ್ಲ, ಯಾರು ಮಾತಾಡ್ತಾ ಇರೋದು? ಸುಮಾ ಅಂತ. ಅದು ಧನುಷ್ ನೀವೇನಾ? ಓಕೆ. 80ನೇ ವರ್ಷದ ಸ್ವಾತಂತ್ರ್ಯ ದಿನಾಚರಣೆ ಶುಭಾಶಯಗಳು ಮೇಡಮ್ ಎಲ್ಲರಿಗೂ. ಓಕೆ. ಒಂದೇ ಒಂದು ಚಿಕ್ಕದೊಂದು ದೇಶಭಕ್ತಿ ಗೀತೆ ಹೇಳ್ತೀನಿ.
ನಿಮ್ಮ ವಿಡಿಯೋ ಆನ್ ಮಾಡ್ಕೊಳ್ತೀರಾ? ಹಾ ಮಾಡ್ತೀನಿ. ಮಾಡಿ. ಹೇಳ್ತೀನಿ. ವೀರ ಧೀರರಾಳಿದ ಭವ್ಯ ಭಾರತ ನಮ್ಮ ಭಾರತ, ಶಾಂತಿ ಸ್ನೇಹ ಸೌಹಾರ್ದ ಇಲ್ಲಿ ಸಂತತ, ಇಲ್ಲಿ ಸಂತತ. ವೀರ ಧೀರರಾಳಿದ ಭವ್ಯ ಭಾರತ ನಮ್ಮ ಭಾರತ, ಶಾಂತಿ ಸ್ನೇಹ ಸೌಹಾರ್ದ ಇಲ್ಲಿ ಸಂತತ, ಇಲ್ಲಿ ಸಂತತ. ಉತ್ತರದಿ ಹಿಮಾಲಯ ನಮಗೆ ಕಾವಲು, ಉಳಿದ ಕಡೆಗಳಲ್ಲಿ ನಮಗೆ ಕಡಲ ಕಾವಲು. ಉತ್ತರದಿ ಹಿಮಾಲಯ ನಮಗೆ ಕಾವಲು, ಉಳಿದ ಕಡೆಗಳಲ್ಲಿ ನಮಗೆ ಕಡಲ ಕಾವಲು. ವೈರಿ ಪಡೆಗಳ ಹಿಂದೆ ಹಟ್ಟುವ, ವೈರಿ ಪಡೆಗಳ ಹಿಂದೆ ಹಟ್ಟುವ, ವಿಜಯ ಪತತಿ ಹಡಿಯ ನಿಟ್ಟು ಕಲಿಗಳಾಗುವ, ವಿಜಯ ಪತತಿ ಹಡಿಯ ನಿಟ್ಟು ಕಲಿಗಳಾಗುವ. ವೀರ ಧೀರರಾಳಿದ ಭವ್ಯ ಭಾರತ ನಮ್ಮ ಭಾರತ, ಶಾಂತಿ ಸ್ನೇಹ ಸೌಹಾರ್ದ ಇಲ್ಲಿ ಸಂತತ, ಇಲ್ಲಿ ಸಂತತ. ಲಕ್ಷ್ಮೀಬಾಯಿ ಚೆನ್ನಮ್ಮರ ವೀರ ಸಂತತಿ, ಬುದ್ಧ ಬಸವ ಚೈತನ್ಯರ ಪುಣ್ಯ ಸಂತತಿ. ಲಕ್ಷ್ಮೀಬಾಯಿ ಚೆನ್ನಮ್ಮರ ವೀರ ಸಂತತಿ, ಬುದ್ಧ ಬಸವ ಚೈತನ್ಯರ ಪುಣ್ಯ ಸಂತತಿ. ಕಲೆಯು ಸಾವಿರ ಚೆಲುವಿನಾಗರ, ಕಲೆಯು ಸಾವಿರ ಚೆಲುವಿನಾಗರ, ಈ ಮಣ್ಣ ಕಣ ಕಣವು ಸ್ವರ್ಗ ಸುಂದರ, ಈ ಮಣ್ಣ ಕಣ ಕಣವು ಸ್ವರ್ಗ ಸುಂದರ. ವೀರ ಧೀರರಾಳಿದ ಭವ್ಯ ಭಾರತ ನಮ್ಮ ಭಾರತ, ಶಾಂತಿ ಸ್ನೇಹ ಸೌಹಾರ್ದ ಇಲ್ಲಿ ಸಂತತ, ಇಲ್ಲಿ ಸಂತತ. ಧಮನಿ ಧಮನಿಯಲ್ಲಿ ದೇಶ ಪ್ರೇಮ ಮಿಡಿಯಲಿ, ಭಾರತೀಯರೆಂಬ ಹೆಮ್ಮೆ ನಮ್ಮದಾಗಲಿ. ಧಮನಿ ಧಮನಿಯಲ್ಲಿ ದೇಶ ಪ್ರೇಮ ಮಿಡಿಯಲಿ, ಭಾರತೀಯರೆಂಬ ಹೆಮ್ಮೆ ನಮ್ಮದಾಗಲಿ. ಭಾರತಾಂಬೆಗೆ ನಾವು ನಮಿಸುವ, ಭಾರತಾಂಬೆಗೆ ನಾವು ನಮಿಸುವ, ಸತ್ಯಮೇವ ಜಯತೆ ಎಂದು ಜಗಕ್ಕೆ ಸಾರುವ, ಸತ್ಯಮೇವ ಜಯತೆ ಎಂದು ಜಗಕ್ಕೆ ಸಾರುವ. ಸತ್ಯಮೇವ ಜಯತೆ, ಸತ್ಯಮೇವ ಜಯತೆ, ಸತ್ಯಮೇವ ಜಯತೆ ಎಂದು ಜಗಕ್ಕೆ ಸಾರುವ, ಸತ್ಯಮೇವ ಜಯತೆ ಎಂದು ಜಗಕ್ಕೆ ಸಾರುವ. ವೀರ ಧೀರರಾಳಿದ ಭವ್ಯ ಭಾರತ ನಮ್ಮ ಭಾರತ, ಶಾಂತಿ ಸ್ನೇಹ ಸೌಹಾರ್ದ ಇಲ್ಲಿ ಸಂತತ, ಇಲ್ಲಿ ಸಂತತ, ಇಲ್ಲಿ ಸಂತತ. ಅವಕಾಶ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಚೆನ್ನಾಗಿ ಹೇಳಿದ್ರಿ, ಧನ್ಯವಾದ. ಓಕೆ ಸ್ವಾಮಿ ಸರ್, ಪಿರಮಿಡ್ ಮಾಡ್ತಾ ಇದ್ದೀರಾ? ಸ್ವಾಮಿ ಸರ್ ಏನ್ ಮಾಡ್ತಾ ಇದ್ದೀರಾ? ಪಿರಮಿಡ್ ಮಾಡ್ತಾ ಇದ್ದೀರಾ? ಸ್ವಾಮಿ ಸರ್ಗೆ ಅನ್ಮ್ಯೂಟ್ ಕೊಡಿ. ಅನುರಾಧ ಮ್ಯಾಮ್, ಹ್ಯಾಂಡ್ ರೈಸ್ ಮಾಡಿ ಸರ್. ನೀವು ಸಿಕ್ತಾ ಅನುರಾಧ ಮ್ಯಾಮ್? ಅವ್ರು ಮಾಡಿಲ್ಲ, ಸ್ವಾಮಿ ಸರ್ ಹ್ಯಾಂಡ್ ರೈಸ್ ಮಾಡಿಲ್ಲ. ಮಾಡಿಲ್ಲ. ಹ್ಯಾಂಡ್ ರೈಸ್ ಮಾಡಿ ಸರ್. ಮಾಡಿದ್ರಾ? ಮಾಡಿದ್ದಾರೆ ಈಗ. ಹಾ, ಹೊರಗೆ ಇದ್ದೀರಾ? ಹಾ ಮೇಡಮ್, ನಾವು 23 ರ್ಯಾಲಿ ಇದೆ ತುಮಕೂರಲ್ಲಿ, ಸಸ್ಯಾಹಾರಿ ರ್ಯಾಲಿ. ಸಸ್ಯಾಹಾರಿ ರ್ಯಾಲಿ ಮಾಡ್ತಾ ಇದ್ವಿ 23ಕ್ಕೆ ತುಮಕೂರಲ್ಲಿಯಾ ಮೇಡಮ್. ಪ್ರತಿ ತಿಂಗಳು 2 ಭಾನುವಾರ ಮಾಡೋಣ ಅನ್ಕೊಂಡಿದೀವಿ. ಓ, ಅದಕ್ಕೆ ತಯಾರಿಯಾ? ಎಲ್ಲ ಇದು ಬ್ಯಾನರ್ ಇದೆಲ್ಲ ರೆಡಿ ಮಾಡ್ತಾ ಇದೀವಿ. ಓ, ವೆರಿ ಗುಡ್, ವೆರಿ ಗುಡ್. ಹಾ 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 ಹಾ, ಕಾಣ್ತಾ ಇದೆ.
ಸಂದೀಪ್ ಅಣ್ಣವ್ರು ಇಲ್ಲಿ ಅವ್ರೆ ಮಾತಾಡಿ. ಸಂದೀಪ್ ಸರ್ ಬಹಳ ಅಪರೂಪ ಆಗ್ಬಿಟ್ಟಿದ್ದಾರೆ, ಕಾಣುವುದೇ ಇಲ್ಲ. ಮೇಡಮ್ ನಮಸ್ತೆ, ಆರಾಮಿದ್ದೀರಾ? ನಮಸ್ತೆ. ಬಹಳ ಬಿಸಿ. ಹಾ ಏನಿಲ್ಲ ಮೇಡಮ್, ಇದೇನಿಲ್ಲ. ಪರವಾಗಿಲ್ಲ. ಆದ್ರೆ ತುಮಕೂರಲ್ಲಿ ಒಳ್ಳೆ ಕೆಲಸ ಮಾಡ್ತಾ ಇದೀರಾ, ಒಳ್ಳೆ ಪ್ರಚಾರ ಮಾಡ್ತಾ ಇದೀರಾ, ಸ್ಕೂಲ್ ಮಕ್ಳಿಗೆಲ್ಲ ಕಲಿಸ್ತಾ ಇದೀರಾ. ಮಾಡ್ಬೇಕಲ್ಲ ಮೇಡಮ್. ಇಬ್ರು ಸೈಲೆಂಟ್ ವರ್ಕರ್ಸ್, ಸೈಲೆಂಟ್ ದಾನಿಗಳು. ಮಾವತಾರ ಫೌಂಡೇಶನ್ ಬರ್ಬೇಕಾದ್ರೆ ಮೇನ್ ಇವರೇ ಶಿವಕುಮಾರ್ ಅಂತ ಹೇಳಿ. ನಮಸ್ತೆ. ಗೊತ್ತು, ಇವರು ಸಿದ್ರಘಟ್ಟದಲ್ಲಿ ಸಿಕ್ಕಿದ್ರಲ್ವಾ? ಹಾ ಅದೇ. ಇವರಿಂದಲೇ ಮಾವತಾರ ಫೌಂಡೇಶನ್ ಬಂದಿದ್ ನಾವು. ಓಕೆ. ಒಳ್ಳೇದು. ಮೊನ್ನೆ ವ್ಯಾಲಿಗೂ ಬಂದಿದ್ರಲ್ಲ ಬುದ್ಧ ಪೂರ್ಣಿಮಾದಲ್ಲಿ? ಹಾ ಹೌದು ಮೇಡಮ್. ಅದೇ ಹೌದು. ಓಕೆ, ಒಳ್ಳೇದಾಗ್ಲಿ. ಥ್ಯಾಂಕ್ ಯು ಮೇಡಮ್. ಓಕೆ. ಸೊ ಹಾ, ಇನ್ ಯಾರು ಇಲ್ಲ ಅನ್ಸುತ್ತಲ್ವಾ? ಓಕೆ, ಬೇರೆ ಏನಾದ್ರು ಹೇಳುವಂತದ್ದಿದೆಯಾ? ಅನ್ನಪೂರ್ಣಮ್ಮ, ಅನುಪಮ ಹುಲ್ಲೂರು. ಓಕೆ, ಅನ್ಮ್ಯೂಟ್ ಮಾಡಿ. ಹಾ ಮೇಡಮ್ ನಮಸ್ತೆ. ಮಾತಾಡಿ. 80ನೇ ಸ್ವಾತಂತ್ರ್ಯೋತ್ಸವದ ದಿನಾಚರಣೆಯ ಎಲ್ಲರಿಗೂ ಆತ್ಮಬಂಧುಗಳಿಗೂ ಸ್ವಾತಂತ್ರ್ಯ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳು. ಥ್ಯಾಂಕ್ ಯು. ಆಮೇಲೆ ಇವತ್ತಿನ ಪ್ರೋಗ್ರಾಮ್ ತುಂಬಾ ಚೆನ್ನಾಗಿತ್ತು ಮೇಡಮ್. ಬೆಳಿಗ್ಗೆಯಿಂದ ಎಲ್ಲರೂ ಸ್ವಾತಂತ್ರ್ಯೋತ್ಸವದ ಬಗ್ಗೆ ತುಂಬಾ ಚೆನ್ನಾಗಿ ಮಾತಾಡಿದ್ರು. ಆಮೇಲೆ ಏನು ಎಲ್ಲ ವೀರ ವನಿತೆಯರ ಬಗ್ಗೆ, ವೀರ ಹೋರಾಟಗಾರರ ಬಗ್ಗೆ ತುಂಬಾ ಚೆನ್ನಾಗಿ ಎಲ್ಲರೂ ತುಂಬಾ ಚೆನ್ನಾಗಿ ಕಾರ್ಯಕ್ರಮ ಇದ್ವು. ಅಷ್ಟ್ ಹೇಳಿಕ್ಕೆ ಇಷ್ಟಪಡ್ತೀವಿ ಮೇಡಮ್. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು. ಹೌದು, ಇದು ಒಂದು ದಿನಕ್ಕೆ ಸೀಮಿತ ಆಗ್ಬಾರ್ದು. ಬಹಳ ವೀರ ಶೂರರ ಧೀರರ ಬಗ್ಗೆ ನಾವು ಕೇಳ್ಕೊಂಡಿವಲ್ವಾ, ಹಂಗೆ ಆಗ್ಬೇಕು. ನನಗೆ ಯಾಕೆ ಆ ಮನೆದು ಅಥವಾ ನನಗೆ ಯಾಕೆ ಇಲ್ಲಿದು ಅಂತ ಬಾಗಿಲು ಹಾಕ್ತೇವಲ್ಲ ನಾವು, ಅದು ಇರಬಾರ್ದು. ಆ ಹಿಂದಿನ ಧೀರರು ಶೂರರು ಹೇಗೆ ಎದುರಿಸಿದ್ರು ಹಾಗೆ ನಾವುಗಳು ಆಗ್ಬೇಕು ಅಂತ ಹೇಳತಕ್ಕಂಥದ್ದು. ಧ್ಯಾನಿಗಳು ಸ್ಪೆಷಲಿ ಮೌನ ಇರಬಾರ್ದು, ಬೇಡದಕ್ಕೆ ಮೌನ ಇರಬೇಕು. ಬಟ್ ನಮ್ಮ ದೇಶ ಅಲ್ವಾ, ಸೊ ನಾವು ಕಾಪಾಡ್ಕೊಳ್ಬೇಕು. ಸುರಕ್ಷಿತವಾಗ್ಲಿಕ್ಕೆ ನಾವು ಹೋರಾಡಬೇಕು. ಜ್ಞಾನ ಹೆಚ್ಚಿಗೆ ಇದ್ರೆ ಆ ಕೆಟ್ಟದೆಲ್ಲ ಬರುವುದಿಲ್ಲ ಸಮಾಜದಲ್ಲಿ ಅಂತ ಅದನ್ನ ಫಸ್ಟ್ಗೆ ನಾವು ಪ್ರಚಾರ ಮಾಡ್ಬೇಕು. ಸ್ವಾಮಿ ಸರ್ ಅವ್ರು ಮಾಡ್ತಾ ಇದ್ದಾರೆ ನೋಡಿ. ಸೊ ಹಾಗೆ ಎಲ್ಲರೂ ಸಹ ಮುಂದೆ ಬರಬೇಕು. ಓಕೆ, ಸೊ ಧ್ಯಾನಕ್ಕೆ ಸಮಯ ಆಯಿತು, ಧ್ಯಾನ ಮಾಡೋಣ. ಇವತ್ತು 10:30 ಗಂಟೆಗೆ ಆಕ್ಚುಲಿ ಕ್ಲೋಸ್ ಮಾಡಬಹುದು. ಯಶೋಧ ಮ್ಯಾಮ್ ಹ್ಯಾಂಡ್ ರೈಸ್ ಮಾಡಿದ್ದೀರಾ? ಅನ್ಮ್ಯೂಟ್ ಮಾಡಿ. ಮ್ಯಾಮ್, ನಮ್ಮ ಬಾವುಟ ಅದ್ರ ಬಗ್ಗೆ ಹೇಳ್ಬಿಟ್ಟು ಒಂದು ಹಾಡು ಹೇಳ್ಬಿಟ್ಟು ಆಮೇಲೆ ಓಕೆ, ನೀವೇ ಧ್ಯಾನಕ್ಕೆ ಕೂರಿಸಿ, ನಾನು ಧ್ಯಾನ ಮಾಡ್ತೇನೆ ಅವಾಗ. ಎಸ್ ಮ್ಯಾಮ್. ಓಕೆ. ಏರುತಿಹುದು ಹಾರುತಿಹುದು ನೋಡು ನಮ್ಮ ಬಾವುಟ, ತೋರುತಿಹುದು ಒಡೆದು ಬಾನಿ ನಗಲ ಪಟಪಟ, ಕೇಸರಿ ಬಿಳಿ ಹಸಿರು ಮೂರು ಬಣ್ಣ ನಡುವೆ ಚಕ್ರವು, ಸತ್ಯ ಶಾಂತಿ ತ್ಯಾಗ ಮೂರ್ತಿ ಗಾಂಧಿ ಹಿಡಿದ ಚರಕವು, ಇಂಥ ಧ್ವಜವು ನಮ್ಮ ಧ್ವಜವು ನೋಡು ಹಾರುತ್ತಿರುವುದು, ಧ್ವಜದ ಭಕ್ತಿ ನಮ್ಮ ಶಕ್ತಿ ನಾಡ ಗಡಿಯ ಮೆರೆವುದು, ಕೆಂಪು ಕಿರಣ ತುಂಬಿ ಗಗನ ಹೊನ್ನ ಬಣ್ಣವಾಗಿದೆ, ನಮ್ಮ ನಾಡ ಗುಡಿಯ ನೋಡಿರಣ್ಣ ಹೇಗಿದೆ, ಏರುತಿಹುದು ಹಾರುತಿಹುದು ನೋಡು ನಮ್ಮ ಬಾವುಟ, ತೋರುತಿಹುದು ಒಡೆದು ಬಾನಿ ನಗಲ ಪಟಪಟ. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು. ಓಕೆ, ವೇದಾತಿ ಮೇಡಮ್ ಹ್ಯಾಂಡ್ ರೈಸ್ ಮಾಡಿದ್ದಾರೆ. ಅನುರಾಧ ಮೇಡಮ್ ಇದ್ದೀರಾ? ಅನ್ಮ್ಯೂಟ್ ಮಾಡಿ ಮೇಡಮ್ ಅವರಿಗೆ. ಅನ್ಮ್ಯೂಟ್ ಆಗಿಲ್ವಾ? ಆಗ್ತಾ ಇಲ್ವಾ? ನಾನು ಕೊಡ್ತೇನೆ. ವೇದಾವತಿ ಮ್ಯಾಮ್ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಆಗ್ತಾ ಇಲ್ಲ ಯಾಕೆ? ಬ್ಲಾಕ್ ಆಗಿದೆ ಅಲ್ಲ ಅವ್ರದ್ದು.
ಈಗ ಆಯ್ತಾ? ಹಾ, ಆಯ್ತು. ಮೇಡಮ್ ಏನಿಲ್ಲ, ಯಶೋಧ ಮೇಡಮ್ಗೆ ಒಂದು ಥ್ಯಾಂಕ್ಸ್ ಹೇಳೋದಕ್ಕೆ. ಇದು ಹ್ಮ್ ನಮ್ಗೆ 2ನೇ ಕ್ಲಾಸ್ ಅಲ್ಲಿ ಇತ್ತು ಮೇಡಮ್ ಇದು. ಹೌದು, ನಾವು ಏರುತ್ತಿರುವುದು ಏರುತ್ತಿರುವುದು ಭಾರತ. ಹಾರುತ್ತಿರುವುದು ನಾನು ಹೇಳ್ತಾ ಇದ್ದೆ ಮೇಲಿನ ಅವ್ರು ಬಾವುಟ. ಹೇಳಿದಾಗ, ನಮಗೂ ಇತ್ತಲ್ಲ. 2ನೇ ಕ್ಲಾಸ್ ಅಲ್ಲಿ ಇತ್ತು ಇದು. ಯಪ್ಪ, ಇದು ಎಲ್ಲಿ ಸಿಕ್ತು? ಇವಾಗ್ಲೂ ಇದೆಯಾ ಮೇಡಮ್ ಇದು? ಈಗಿನ ಪುಸ್ತಕದಲ್ಲಿ ನನಗಂತೂ ಗೊತ್ತಿಲ್ಲಪ್ಪ ಇದೆಯೇನೋ, ಒಟ್ಟು ನಾವೆಲ್ಲ ಹಾಡು ಹೇಳಿದೇವೆ, ನಮಗಿತ್ತು. ಇಲ್ಲ ಅದೇ ಮೇಡಮ್, ಅದು ಯೂಟ್ಯೂಬ್ ಅಲ್ಲಿ ಸಿಕ್ತು ನನಗೆ, ಹಂಗಾಗಿ ಹಾ, ಇವತ್ತು ಅದೇ ಅದೇ ಅದೇ. ಇದೆಲ್ಲ ನಮ್ ಕಾಲದ್ದು. ಅದೇ 2ನೇ ಕ್ಲಾಸ್ ಕರೆಕ್ಟ್, ನಂಗೆ ಎಲ್ಲ ಚೆನ್ನಾಗಿ ಹಳೇದು ನೆನಪಿದೆ. 2ನೇ ನೆನಪಾಗ್ತದೆ ಕ್ಲಾಸ್ ಅಲ್ಲೇ ನೋಡಿ. ಇದ್ದಿದ್ದು. ನಮ್ಮ ಥ್ಯಾಂಕ್ಸ್ ಜಾನಕಿ ದೇವಿ ಮೇಡಮ್. ಮೇಡಮ್ ಅವರು ಸುಮಾರು ಹೇಳ್ತಾ ಇದ್ರಲ್ಲ ಹಳೆಯದೆಲ್ಲ. ಹಳೆಯ ಸ್ಟಾಕ್ ಉಂಟಾ ಮೇಡಮ್ ನಿಮ್ಮ ಹತ್ರ ಸ್ವಾತಂತ್ರ್ಯ ದಿನಾಚರಣೆ ಬಗ್ಗೆ? ಜಾನಕಿ ದೇವಿ ಮೇಡಮ್ಗೆ ಅನ್ಮ್ಯೂಟ್ ಮಾಡಿ. ವೇದಾವತಿ ಮೇಡಮ್ ಅಷ್ಟೇ ಅಲ್ವಾ? ಒಂದೇ ಒಂದು ಲೈನ್ ಹಾಡಿರ್ತೀವಿ ಮೇಡಮ್. ಹಾಡ್ತೀರಾ? ಒಂದೇ 2 ಆಯ್ತು, ಲೈನ್. ಆಮೇಲೆ ಜಾನಕಿ ದೇವಿ ಮೇಡಮ್ಗೆ ಅನ್ಮ್ಯೂಟ್ ಮಾಡುವ. ಓಕೆ. ಓಕೆ. ಇದೇನ ಸಭ್ಯತೆ, ಇದೇನ ಸಂಸ್ಕೃತಿ, ಇದೇನ ಇಂದು ಸಭ್ಯತೆ, ಇದೇನು ನಮ್ಮ ಜಾಗೃತಿ ಎಂದು ನೊಂದು ಕೇಳುತ್ತಿಗಳು ನಮ್ಮ ತಾಯಿ ಭಾರತಿ. ಇದೇನ ಸಭ್ಯತೆ, ಇದೇನ ಸಂಸ್ಕೃತಿ, ಎನಿತು ದೇಶಭಕ್ತರು ಹರಿಸಿ ತಮ್ಮ ನೆತ್ತರು, ದಾಸ್ಯದಿಂದ ನಮ್ಮನು ಬಿಡಿಸಿ ಅಮರರಾದರು. ಅವರ ತ್ಯಾಗ ದುಡಿಮೆಯ ಅರಿವೆ ನಮಗೆ ಇಲ್ಲ. ಗಾಂಧಿ ನೆಹರು ಶಾಸ್ತ್ರಿಯನ್ನು ನಾವು ಮರೆತೆವಲ್ಲ, ನಾವು ಮರೆತೆವಲ್ಲ. ಇದೇನ ಸಭ್ಯತೆ, ಇದೇನ ಸಂಸ್ಕೃತಿ, ಇದೇನ ಇಂದು ಸಭ್ಯತೆ, ಇದೇನು ನಮ್ಮ ಜಾಗೃತಿ ಎಂದು ನೊಂದು ಕೇಳುತ್ತಿಯಳು ನಮ್ಮ ತಾಯಿ ಭಾರತಿ. ಆಯ್ತು ಮೇಡಮ್, ಥ್ಯಾಂಕ್ಸ್ ಮೇಡಮ್. ಥ್ಯಾಂಕ್ ಯು ಮ್ಯಾಮ್. ಜಾನಕಿ ದೇವಿ ಮೇಡಮ್, ನಾನು ಅವ್ರನ್ನ ಮಧ್ಯಾಹ್ನ ಕರೆದೆ ಮೇಡಮ್. ವಿಡಿಯೋ ಆನ್ ಇತ್ತು, ಏನು ಮಾತಾಡಿಲ್ಲ ಅವರು. ಅದರಿಂದ ಜಾನಕಿ ದೇವಿ ಮೇಡಮ್ ಆಯ್ತಾ? ಅನ್ಮ್ಯೂಟ್ ಆಯ್ತಾ ನೋಡಿ? ಆಯ್ತಾ? ನೋಡ್ತೀನಿ. ಆಯ್ತಾಯ್ತು. ನಾನು ಈಗೆಲ್ಲ ಕೇಳ್ತಾ ಇದ್ದೀನಿ. ಕೇಳ್ತಾ ಇದ್ರೆ ನನ್ಗೆ ಏನ್ ಅನ್ಸುತ್ತೆ ಅಂದ್ರೆ, ನಾನ್ ಮಿಡ್ಲ್ ಸ್ಕೂಲಲ್ಲಿ ಮತ್ತೆ ಪ್ರೈಮರಿ ಸ್ಕೂಲಲ್ಲಿ ಇದ್ದಾಗ ಈ ಒಂದು ಸ್ವತಂತ್ರ ದಿನಾಚರಣೆ ಬಂತು ಅಂದ್ರೆ ನಮ್ಗೆ ಬ್ಯಾನರ್ ಅಂತ ಹೇಳ್ತೀರ, ಅದು ಬ್ಯಾನರ್ ಅಲ್ಲ, ಇದ್ರೊಳಗೆ ತಟ್ಕೆಯಲ್ಲಿ ಕಟ್ಬಿಟ್ಟು ಕಡ್ಡಿ ಕೊಡೋರು, ಕಡ್ಡಿಲಿ ಇಟ್ಕೊಂಡು ಇಟ್ಕೊಂಡು ಎಲ್ಲಾ ಬೀದಿ 3 ಬೀದಿ ನಮ್ಮದು. ಆ 3 ಬೀದಿಲಿ ಇದು ಸ್ವತಂತ್ರ ದಿನಾಚರಣೆ ಅಂತ ಹೇಳ್ಬಿಟ್ಟು ಎಲ್ಲಾರ್ನು ಇದು ಭಕ್ತಿ ಇದನ್ನ ಕೇಳಿಸ್ಕೊಂಡು ಕರ್ಕೊಂಡು ಹೋಗೋರು. ಕರ್ಕೊಂಡು ಹೋಗ್ಬಿಟ್ಟು ನಮ್ಮ ಹೈಸ್ಕೂಲ್ ಒಂದು ಬಿಲ್ಡಿಂಗ್, ಮಿಡ್ಲ್ ಸ್ಕೂಲ್ ಬಿಲ್ಡಿಂಗ್, ನಂಗೆ ಸ್ವಲ್ಪ ನೆನಪು ಕಡಿಮೆ ಆಗ್ತಾ ಇದೆ, ಅಲ್ಲಿ ಕರ್ಕೊಂಡು ಹೋಗೋರು. ತಿರ್ಗಿಸ್ಬಿಟ್ಟು ಏನ್ ಖುಷಿ ಇತ್ತು ಅಂತ ಅಂದ್ರೆ, ನಮ್ಗೆ ಆ ಒಂದು ಯೂನಿಫಾರ್ಮ್ ಏನಿರ್ಲಿಲ್ಲ ನಮ್ಗೆ ಅವಾಗ. ಲಂಗ ಬ್ಲೌಸ್ ಇದು ಮಂಡಿ ಕಾಣಂಗು ಹಾಕೊಂತಾ ಇರ್ಲಿಲ್ಲ. ಅದನ್ನ ಮಾಡ್ಕೊಂಡು ಹೋಗ್ತಿದ್ವು. ಲಾಸ್ಟ್ ಅಲ್ಲಿ ಒಬ್ರು ಡಾಕ್ಟರ್ ಇದ್ರು, ಅವ್ರು ನಮ್ಗೆ ರವೆ ಉಂಡೆ ತುಂಬಾ ಚಿಕ್ಕ ಇಷ್ಟು ಕೊಡ್ಸೋರು. ಆ ರವೆ ಉಂಡ್ರೆ ತಿಂದ್ಬಿಟ್ರೆ ಎಲ್ ಖರ್ಚಾಗುತ್ತೋ ಅಂತ ಇಷ್ಟಿಷ್ಟೇ ತಿನ್ಕೊಂಡು ಹೋಗ್ತಾ ಇದ್ವು. ಆಮೇಲೆ ಈಗಲೂ ಬರ್ತಿದೆ ಅದು ಕಿತ್ಲಿ ಪೆಪ್ರಮೆಂಟ್ ಅಂತ ಅಂದ್ಬಿಟ್ಟು, ಅದನ್ನ 4 ಕೊಡೋರು. ನಮ್ಮ ಆನಂದಕ್ಕೆ ಪಾರವೇ ಇಲ್ಲ. ಇವತ್ತಿನ ಇದ್ರೊಳಗೆ ನಾನು ಕುಂತ್ಕೊಂಡು ನೋಡ್ತಿದ್ದಾಗ ಕ್ಯಾಬ್ ಮಾಡಿದ್ದೆ, ಒಂದು ಸತ್ತದ ಇದಕ್ಕೆ ಹೋಯ್ಕೆ. ಯಾವ ಒಂದು ನಮ್ಮ ಎದುರುಗಡೆ ಒಂದು ಸ್ಕೂಲ್ ಇದೆ, ಆ ಸ್ಕೂಲಲ್ಲಿ ರಜಾ ಕೊಟ್ಬಿಟ್ಟಿದ್ದಾರೆ. ಅಯ್ಯೋ ಇದೇನಪ್ಪ ಸ್ವತಂತ್ರ ದಿನಾಚರಣೆ, ಹುಡುಗರಿಗೆ ತಿಳ್ಸೋದ್ ಬೇಡವಾ, ಏನು ಇದು ಮಾಡೋದ್ ಬೇಡವಾ ಇಲ್ಲೂ ಅಂತ ಅಂದ್ಬಿಟ್ಟು ಅದು ನೆನ್ಸ್ಕೊಂತ ಇದ್ದೆ. ಅಂದ್ರೆ ನಮ್ಗೆ ಅವಾಗ ಸಿಕ್ತಿದ್ದಂತ ಸಂತೋಷ ಇವತ್ತಿನ ದಿವಸ ಬೇಕಾದಷ್ಟು ಸವಲತ್ತುಗಳಿದೆ, ಆದ್ರೆ ಆ ಸವಲತ್ತನ್ನ ಎಷ್ಟು ಮಟ್ಟಿಗೆ ಉಪಯೋಗಿಸ್ಕೊಂತಿದ್ದಾರೆ ಅಂತ ಏನಿಲ್ಲ. ಕೂಗೋದಿಕ್ಕೋಸ್ಕರ ಇವತ್ತೊಂದು ಬಿಳಿ ಇದನ್ನ ಹಾಕೊಂಡ್ಬಿಡ್ತಾರೆ ಟೋಪಿನ, ಇವತ್ತೊಂದ್ ದಿವ್ಸ ಹಾಕೊಂಡ್ರು ಸಾಕ,
ಆಮೇಲೆ ಖಾದಿ ಬಟ್ಟೆ ಇವತ್ತೊಂದ್ ದಿವ್ಸ ಹಾಕೊಂಡ್ರೆ ಸಾಕ, ಅದೆಲ್ಲ ಜ್ಞಾಪಕ ಬರ್ತಿದೆ. ಕರೆಕ್ಟ್. ಟೈಮ್ ಆಗಿದೆ. ಒಂದೇ ಇದನ್ನ ಎಲ್ರು ಹಾಡ್ ಹೇಳಿದ್ರು, ನನಗೆ ಹೇಳಿ ಬರೋದಿಲ್ಲ. ಹೇಳಿ ಹೇಳಿ ಪರವಾಗಿಲ್ಲ. ಇವತ್ತು ಧ್ಯಾನ ಸ್ವಲ್ಪ ಕಡಿಮೆ ಮಾಡ್ಕೊಳ್ಳೋಣ, ನೋ ಪ್ರಾಬ್ಲಮ್. ಓಕೆ. ಓ ನನ್ನ ದೇಶ ಬಾಂಧವರೇ ಕಣ್ಣರ್ ಕಣ್ ಓ ನನ್ನ ದೇಶ ಕಣ್ಣೀರ ನೋಡಿ, ಅದೇ ಮರ್ತೋಗ್ಬಿಡುತ್ತೆ. ಓ ನನ್ನ ದೇಶ ಬಾಂಧವರೇ ಕಣ್ಣೀರ ಎಡ ಸುರಿಸಿ ಪ್ರಾಣಾಹುತಿ ನೀಡಿದ ಅವರ ಸಂಸ್ಮರಿಸಿರಿಯ ಬಲಿದಾನ. ಓ ನನ್ನ ದೇಶ ಬಾಂಧವರೇ ಕಂಬನಿಗಳೆರಡ ಚಿಮ್ಮಿ ಪ್ರಾಣಾಹುತಿ ನೀಡಿದ ಅವರ ಸಂಸ್ಮರಿಸಿರಿಯ ಬಲಿದಾನ. ಮರ್ತೋಗಿದೆ, ಒಂದ್ ಸ್ವಲ್ಪ ಹೇಳ್ಬೇಕು ಅನ್ನಿಸ್ತು. ಪರವಾಗಿಲ್ಲ, ಇನ್ನೊಂದನ್ನ ನೆನಪು ಮಾಡ್ಕೊಂಡು ಹೇಳಿ. ಯಾಕಂದ್ರೆ ಸ್ವಾತಂತ್ರ್ಯ ದಿನಾಚರಣೆ ಅಂದೇ ಹೇಳ್ಬೇಕು ಅಂತಿಲ್ಲ, ಭಾರತ ಮಾತೆನ ಯಾವಾಗ್ಲೂ ನೆನ್ಸ್ಕೋಬಹುದು. ಸ್ವತಂತ್ರ ಸಿಕ್ತು ಅಂತ ಹೆಮ್ಮೆ ಪಡ್ತಿದ್ದೀವಿ. ಆ ಸ್ವತಂತ್ರನ ಉಳಿಸ್ಕೊಳಕ್ಕೋಸ್ಕರ ನಮ್ ಗಡಿನಾಡಲ್ಲಿ ಕಾಯ್ತಿದಾರಲ್ಲ ಆ ಸೈನಿಕರು, ಅವರನ್ನ ನಾವು ಜ್ಞಾಪಿಸ್ಕೊಬೇಕು. ಇವತ್ತಿನ ದಿವಸ ಯಾಕೆ ಇದನ್ನ ಹೇಳ್ದೆ ಅಂದ್ರೆ, ಲತಾ ಮಂಗೇಶ್ಕರ್ ಅವರು ಹೇಳಿದ್ದನ್ನ ಕನ್ನಡಕ್ಕೆ ಅನುವಾದ ಮಾಡಿದ್ರು. ಅದು ನನಗೆ ಜ್ಞಾಪಕ ಇತ್ತು, ಅದನ್ನ ಮಾತ್ರ ಹೇಳಿದೆ. ಇವತ್ತು ಹಿಂದಿನ ನೆನಪೆಲ್ಲ ಬಂತು. ನೀವು ನನಗೆ ಅವಕಾಶ ಕೊಟ್ರಿ. ನಾನ್ ಸ್ವಲ್ಪ ಏನ್ ಹೇಳ್ಬೇಕು ಅಂತ ಪರವಾಗಿಲ್ಲ, ಚೆನ್ನಾಗಿ ಹೇಳಿದ್ರ, ನೆನಪು ಮಾಡಿದ್ರಿ. ನನಗೂ ನೆನಪಾಯ್ತು. ನಮ್ಮ ಸ್ಕೂಲಿಂದ 1 ಕಿಲೋಮೀಟರ್ ವರೆಗೆ ರೋಡಲ್ಲಿ, ಮೇನ್ ರೋಡ್, ಬಸ್ ಡೋರ್ ಅಲ್ಲಿ ನೀವು ಪ್ಲಕಾರ್ಡ್ ಹಿಡ್ಕೊಂಡು ನಾವು ಮೆರವಣಿಗೆ ಬಂದು, ಮತ್ತೆ ಈಶ್ವರ ದೇವಸ್ಥಾನ ನಮ್ಮ ಗ್ರಾಮದಲ್ಲಿ, ಆ ಈಶ್ವರ ದೇವಸ್ಥಾನದಲ್ಲಿ ಪೂಜೆ ಮಾಡಿ ನಂತರ ಹೋಗಿ ಸ್ಕೂಲಲ್ಲಿ ಆಡಿಟೋರಿಯಂನಲ್ಲಿ ಭಾಷಣ ಇದೆಲ್ಲ ಪ್ರೋಗ್ರಾಮ್ಗಳು ಬಹಳ ಚೆನ್ನಾಗಿತ್ತು. ಈಗೆಲ್ಲ ಏನೇನೋ ನಡೀತದೆ. ಸ್ವಾತಂತ್ರ್ಯ ದಿನಾಚರಣೆ ಅದರದೇ ಒಂದು ಸಂಭ್ರಮ ಚೆನ್ನಾಗಿತ್ತು. ಓಕೆ, ಅನುರಾಧ ಮೇಡಮ್, ನೀವು ಕೋ ಹಾಸ್ಟೆಲ್ ಇದ್ದೀರಾ, ನೀವು ಯಾಕೆ ಹ್ಯಾಂಡ್ ರೈಸ್ ಮಾಡಿದ್ದೀರಾ? ಅವಕಾಶ ಕೊಟ್ಟಿದ್ದಕ್ಕೆ ಧನ್ಯವಾದ ಮೇಡಮ್. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು ವೆರಿ ಮಚ್. ಅನುರಾಧ ಮೇಡಮ್, ಆಗ್ತಾ ಇಲ್ವಾ? ನೀವು ಕೋ ಹಾಸ್ಟೆಲ್ ಇದ್ದೀರಾ ನೋಡಿ, ಇವಾಗ ಆಗ್ತಾ ಇಲ್ವಾ? ಕೋ ಹಾಸ್ಟೆಲ್ ಇದ್ದೀರಾ ನೀವು ಈಗ ನೋಡಿ, ಆಗ್ತಾ ಇಲ್ವಾ? ಇವಾಗ ಆಯ್ತು ಮೇಡಮ್. ಜಾನಕಿ ಮೇಡಮ್ ಸ್ವಲ್ಪ ಹೊತ್ತು ಹೋಗಿತ್ತು ಮೇಡಮ್, ಈಗ ಬಂತು. ಆಯ್ತು, ಮಾತಾಡ್ತಿದ್ದೀನಿ. ಕೇಳಿಸ್ತಿದ್ಯಾ ಮೇಡಮ್? ಕೇಳಿಸ್ತಿದ್ಯಾ? ಜಾನಕಿ ದೇವಿ ಮೇಡಮ್ ಹೇಳಿದ್ರು, ಅವ್ರ ಸ್ಕೂಲಿಂದ ನೆನಪಾಯ್ತು, ರವೆ ಉಂಡೆ ಕೊಡ್ತಿದ್ರಂತೆ. ನಾವು ಉಡುಪಿಯಲ್ಲಿದ್ದಾಗ ಹೈಯರ್ ಪ್ರೈಮರಿ ಸ್ಕೂಲ್, ಸರಸ್ವತಿ ಹೈಯರ್ ಪ್ರೈಮರಿ ಸ್ಕೂಲ್ ಅಂತ ಇದ್ದಿದ್ದು. ನಮಗೆ ಮಲ್ಪೆಯಲ್ಲಿ ಮನೋರಮ ಮಧ್ವರಾಜ್ ಇದ್ರು. ಅವ್ರು ಇಡೀ ಶಾಲೆಗೆ ಲಾಡು ಕೊಡೋರು ಮೇಡಮ್. ಅದೆಲ್ಲ ನೆನಪಾಯ್ತು ನನಗೆ ಇವಾಗ. ನಾವು ಅಲ್ಲಿ ಹೈಯರ್ ಪ್ರೈಮರಿ ಓದುವಾಗ ಹೋಗ್ತಿದ್ವಿ. ನಮ್ಮಲ್ಲೂ ಅಷ್ಟೇ, ನಮ್ಮ ತಾತ ನಮ್ಮ ಸ್ಕೂಲಲ್ಲಿ ಮಕ್ಕಳಿಗೆಲ್ಲ ಊಟ ಹಾಕ್ಸೋರು. ಎಲ್ಲ ಮಕ್ಕಳಿಗೆ ಊಟ ಹಾಕ್ಸ್ತಾ ಇದ್ರು. ಅವರು ಪ್ರತಿ ವರ್ಷ ಊಟ ಹಾಕುದಂದ್ರೆ ಮನೆಯಲ್ಲಿ ಕುತ್ಕೊಂಡು ಊಟಕ್ಕೆ ಹೇಳೋದಲ್ಲ, ಅಡಿಗೆ ಮಾಡಿಸಿ ಊಟ ಮಾಡಿಸಿ ಅವ್ರ ರೌಂಡ್ ಬರೋರು. ಎಲ್ಲ ಮಕ್ಕಳು ಎಲ್ಲರನ್ನ ಮಾತಾಡ್ಸ್ಕೊಂಡು ನೋಡ್ಕೊಂಡು ಎಷ್ಟೆಷ್ಟು ಬಡಿಸಿದ್ದಾರೆ ಅಂತ ಊಟ ಹಾಕ್ತಾ ಇದ್ರು. ಎಲ್ಲ ಶಾಲೆದೆಲ್ಲ ನೆನಪಾಯ್ತು. ಮ್ಯಾಮ್ ಅವಕಾಶಕ್ಕಾಗಿ ಥ್ಯಾಂಕ್ ಯು. ಓಕೆ, ವೇದಾವತಿ ಮೇಡಮ್ ಹ್ಯಾಂಡ್ ರೈಸ್ ಮಾಡಿದ್ದಾರೆ, ಕೊಡ್ತೇನೆ. ಯಾರು ಮಾತಾಡ್ತಾ ಇದ್ದಾರೆ? ಯಾರ್ದು ಆನ್ ಇದೆ ಅಲ್ಲ? ಇವರು ಹೇಳಿ ಮೇಡಮ್. ವೇದಾವತಿ ಮೇಡಮ್ ಆಗ್ಲಿಲ್ಲ? ಆಯ್ತು. ಇವಾಗ ಜಾನಕಿ ಮೇಡಮ್ ಹೇಳಿದ್ರಲ್ಲ ಹಾಡು, ಇದು ಈ ಟ್ಯೂನ್ ಅಲ್ಲಿ ಬರುತ್ತೆ ಮೇಡಮ್. ಲತಾ ಮಂಗೇಶ್ಕರ್ ಹಾಡ್ತಾರಲ್ಲ, ಫೇಮಸ್. ಮೇರೆ ವತನ್ के लोगो जरा आंखों में भर लो पानी, जो शहीद हुए उनकी जरा याद करो कुर्बानी. ಈ ಟ್ಯೂನ್ ಅಲ್ಲಿ ಬರುತ್ತೆ ಮೇಡಮ್ ಆ ಹಾಡು. ನೆಕ್ಸ್ಟ್ ಮಂಡಲದಲ್ಲಿ ಅಂತ್ಯಾಕ್ಷರಿ ಆಡುವ ನಾವು. ಖಂಡಿತ ಮೇಡಮ್. ಯಾಕಂದ್ರೆ ಒಂದೇ ತರ ಇರೋದಕ್ಕಿಂತ ಅದು ಒಂಥರ ಕಾಂಪಿಟಿಷನ್ ಬರ್ತದೆ, ಮತ್ತೆ ಅಕ್ಷರಗಳನ್ನ ನೆನ್ಪು ಮಾಡ್ಕೊಂಡು ಹೇಳುವಂತದ್ದು ಬರ್ತದೆ. ಪಾರ್ಟಿ ಬೇಡ, ಒಬ್ರು ನಿಲ್ಸಿದಾಗ ಇನ್ನೊಬ್ರು ಸ್ಟಾರ್ಟ್ ಮಾಡಿದ್ರೆ ಆಯ್ತು. ಎಲ್ರಿಗೂ ಅನ್ಮಿಟ್ ಮಾಡಿದ್ರೆ ಮಾಡೋಣ ಅನ್ಕೊಂಡಿದ್ದೆ, ಅದಾಗ್ಲಿಲ್ಲ.
ಪರವಾಗಿಲ್ಲ. ನೆಕ್ಸ್ಟ್ ಮಂಡಲದಲ್ಲಿ ಫಸ್ಟ್ ಶನಿವಾರ ಅದನ್ನ ಮಾಡೋಣ. ಓಕೆ ಮ್ಯಾಮ್, ನಮಗೂ ಇಷ್ಟ ಮ್ಯಾಮ್. ಎಲ್ಲರಿಗೂ ಅನ್ಮ್ಯೂಟ್ ಮಾಡ್ಬಿಡಿ. ಎಲ್ರಿಗೂ ನಾನು ಅನ್ಮ್ಯೂಟ್ ಎಲ್ಲರಿಗೂ ಮಾಡಿರ್ತೇನೆ. ನೀವು ಅನ್ಮ್ಯೂಟ್ ಇವತ್ತು ನೀವು ಮಾಡ್ಬಿಡಿ. ಲೇಟ್ ಆಗಿ ಜಾಯಿನ್ ಆದ್ರಿ. ನಾನು ಹೇಳಿದೆ ಇವತ್ತೆಲ್ಲರಿಗೂ ಫ್ರೀಡಮ್ ಕೊಡ್ತೇನೆ, ಎಲ್ರಿಗೂ ಅನ್ಮ್ಯೂಟ್ ಮಾಡ್ತೇನೆ ಅಂತ. ಬಟ್ ನೆಕ್ಸ್ಟ್ ನಾನು ಮಂಡಲ ದೂರ ಇಲ್ಲ. 8ನೇ ದಿನ ನಮಗೆ ರಜೆ. 25ನೇ ತಾರೀಕು 8ನೇ ಬ್ಯಾಚ್ ಸ್ಟಾರ್ಟ್ ಆಗುತ್ತೆ. ಥ್ಯಾಂಕ್ ಯು ಮೇಡಮ್. ಓಕೆ 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 ನಾವು ಧ್ಯಾನ ಮಾಡೋಣ. ಯಶೋಧ ಮೇಡಮ್ ಧ್ಯಾನ ಮಾಡಿಸ್ತೀರಾ? ಮ್ಯಾಮ್ ಓಕೆ ಮಾಡಿಸಿ. ಸುಮಾ ಅಂತ ಇದ್ರು ಮ್ಯಾಮ್, ಅರಸೀಕೆರೆ ಸುಮಾ ಅಂತ, ಅವರು ಕೂಡ ಫ್ರೆಂಡ್ ಮ್ಯಾಮ್. ನಾನ್ ನಿನ್ನೆಯಿಂದ ಜಾಯಿನ್ ಆಗಿದ್ರು, ನಿನ್ನೆ ನೋಡಿ ಅಂದ್ಕೊಂಡೆ ಓ ಇವ್ರು ಸುಮಾ ಅಲ್ವಾ ಅಂತ ಹೇಳ್ಬಿಟ್ಟು, ಇವತ್ತು ಸುಮಾ ಅಂತಂದ್ರಲ್ಲ. ಅದೇ ಅದೇ ಹೇಳಿದ್ರು ಅವರು, ಅರಸೀಕೆರೆ ಇದು ಹೇಳಿದ್ರು ಅದು. ಓಕೆ ಥ್ಯಾಂಕ್ ಯು ಎಲ್ಲರಿಗೂ ಕೂಡ. ಇದುವರೆಗೆ ನಮ್ಮ 80ನೇ ವರ್ಷದ ಸ್ವಾತಂತ್ರ್ಯೋತ್ಸವ ಹಬ್ಬವನ್ನು ತುಂಬಾ ಚೆನ್ನಾಗಿ ಎಲ್ಲಾರು ಕೂಡ ಆಚರಣೆ ಮಾಡಿದ್ವಿ. ಎಲ್ರಿಗೂ ಧನ್ಯವಾದ ಹೇಳ್ಬಿಡಿ. ಯಾಕಂತಂದ್ರೆ ಧ್ಯಾನ ಆದ್ಮೇಲೆ ತುಂಬಾ ಜನ ಹೇಳುದಿಲ್ಲ. ಎಲ್ಲರಿಗೂ ಧನ್ಯವಾದ ಹೇಳ್ಬಿಟ್ಟು ಆಮೇಲೆ ಧ್ಯಾನಕ್ಕೆ ಕೂರಿಸಿ. ಅವಕಾಶ ಕೊಟ್ಟಿದ್ದು ನಮ್ಮ ರೇವತಿ ಮೇಡಮ್. ಯಾಕೆ ಅಂತಂದ್ರೆ ನಾವು ಅವ್ರನ್ನ ಶಿಸ್ತಿನ ಸಿಪಾಯಿ ಅಂತಾನೆ ಕರಿತೀನಿ ನಾನು. ಯಾಕೆ ಅಂತಂದ್ರೆ ಒಂದ್ ಟೈಮ್ ಆಗಿರ್ಬೋದು, ಅಲ್ಲಿ ಒಂದು ಏನೇ ಒಂದು ಎನಿ ಒನ್ ಆಗಿರ್ಬೋದು, ಅವರು ನೋಡಿ ನಮಗೆ ಕಲಿಯುವಂಥದ್ದು ತುಂಬಾ ಇದೆ. ಒಂದೊಂದೇ ಪ್ರತಿಯೊಂದನ್ನು ಕೂಡ ಅವರಿಂದ ಅಳವಡಿಸ್ಕೋಬೇಕು ಅಂತ ನಾನು ಕೂಡ ಅನ್ಕೊಂಡಿದ್ದೀನಿ. ಎಲ್ಲರಿಂದ ಎಲ್ಲರೂ ಕಲಿಯುವುದು. ಕೆಲವರಲ್ಲಿ ಆ ಒಂದು ಸಭ್ಯತೆ ಇರುತ್ತೆ. ಅದು ನಾನ್ ನಿಮ್ಮಲ್ಲಿ ಕಾಣ್ತಾ ಇದ್ದೀನಿ ಮೇಡಮ್. ಎಕ್ಸ್ಟ್ರಾ ಏನಿಲ್ಲ, ನಿಜ ಇರೋದನ್ನ ಹೇಳ್ತಾ ಇದ್ದೀನಿ. ವಿಚಾರನ ನಿಮ್ಮಲ್ಲಿ ಕಲಿಬೇಕಾದ ವಿಚಾರಗಳಿದೆ. ಒಂದೊಂದೇ ಕಲಿತಾ ಇದ್ದೀವಿ ಮ್ಯಾಮ್. ವೇದಿಕೆ ಸಿಕ್ಕಿದೆ ಅಂತ ಒಂದು ಅವಕಾಶ ಸಿಕ್ಕಿರೋದ್ರಿಂದ, ಇಂಥ ಒಂದು ಅದ್ಭುತವಾದ ಆಧ್ಯಾತ್ಮಿಕವಾದ ಆತ್ಮ ಬಂಧುಗಳು ನಾವೆಲ್ಲ ಸೇರಿರೋದ್ರಿಂದ ಒಬ್ರಿಂದ ಒಂದೊಂದು ಕಲಿತಾ ಹೋಗ್ತಾ ಇರ್ತೀವಿ. ಇಲ್ಲಿ ಯಾರು ದೊಡ್ಡವರು ಅಲ್ಲ, ಯಾರು ಚಿಕ್ಕವರು ಅಲ್ಲ, ಎಲ್ಲರೂ ಕೂಡ ಮಾಸ್ಟರ್.